ಪ್ರೋಗ್ರಾಮ್ ನಮ್ದು ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್. ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಇವತ್ತು ಹೇಳಲಿಕ್ಕೆ ನಮ್ಮ ಹತ್ರ ಅವರು ರೈಟ್ ಪರ್ಸನ್ ಇದ್ದಾರೆ. ಇವರು ಡಿಎಕ್ಸನ್ ಅಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಇದರ ಡಿಎಕ್ಸನ್ ಬಗ್ಗೆ ತುಂಬಾ ಥರೋ ನಾಲೆಡ್ಜ್ ಅನ್ನ ತಗೊಂಡಿದ್ದಾರೆ. ಅದಲ್ಲದೆ ಅವರು ಡಿಪ್ಲೊಮಾ ನ್ಯೂಟ್ರಿಷನ್ ಹೆಲ್ತ್ ಎಜುಕೇಶನ್ ಡಿಗ್ರಿಯನ್ನು ಸಹ ತಗೊಂಡಿದ್ದಾರೆ. ನ್ಯೂಟ್ರಿಷನ್ ಬಗ್ಗೆ ಸರಿಯಾಗಿ ಅದರ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ. ನಾಟ್ ಓನ್ಲಿ ಅದರಲ್ಲಿ ಇನ್ನು ಸ್ಪಿರ್ಲಾ ಅವರು ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅದ್ರ ಬಗ್ಗೆ ಅವರು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದ್ದಾರೆ. ಅದಲ್ಲದೆ ಅವರು ಒಂದು ಬುಕ್ ಅನ್ನು ಸಹ ಸ್ಪಿರ್ಲಾ ಬುಕ್ ಅನ್ನ ಬರೆದಿದ್ದಾರೆ. ನಂಬರ್ 1 ಬುಕ್. ಯಾರಿಗಾದ್ರೂ ಆ ಬುಕ್ ಬೇಕಾದ್ರೂ ಅವರು ನಿಮ್ಗೆ ಸಪ್ಲೈ ಮಾಡ್ಲಿಕ್ಕಿದ್ದಾರೆ. ಆ ಬುಕ್ ಅವ್ರ ಜೊತೆಗಿದೆ. ಹಾಗೆ ಅದು ಎಷ್ಟು ಟಿವಿ ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಮೋರ್ ಓವರ್ ಈಸ್ ರೈಟರ್ ಆಲ್ಸೋ, ವೆರಿ ಗುಡ್ ಸ್ಪೀಕರ್, ಅಂಡ್ ಮೋರ್ ಓವರ್ ಈಸ್ ಕಂಪನಿ ಸ್ಪೀಕರ್ ಆಲ್ಸೋ. ಸೊ ಡಿಎಕ್ಸನ್ ಅಲ್ಲಿ ಅವರು ಸ್ಟಾರ್ ರೂಪಿಯಾಗಿ ಅವರು ಡೈಮಂಡ್ ಹಂತವನ್ನು ಆಲ್ರೆಡಿ ತಲುಪಿದ್ದಾರೆ. ಈಸ್ ಎ ವೆರಿ ಗುಡ್ ಮೋಟಿವೇಟರ್, ವೆರಿ ಗುಡ್ ನಾಲೆಡ್ಜಬಲ್ ಸ್ಪೀಕರ್. ನಾನು ಈಗ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ಅವರನ್ನ ನಾನು ಈ ಸ್ಟೇಜ್ಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ವೆಲ್ಕಮ್ ದಯಾನಂದ್ ಶೆಟ್ಟಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ನಿಮ್ಮ ವೆರಿಫಿಕೇಶನ್ ಗಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿ ನಂದು ಕರೆಕ್ಟ್ ಕಾಣುತ್ತಾ ಸರ್? ನಾನು ಚೇಂಜ್ ಮಾಡ್ಬೇಕಾ ಡೈರೆಕ್ಷನ್? ಹೌದು, ನೀವು ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಒಳ್ಳೇದು. ಮುಖ ಸರಿ ಕಾಣುದಿಲ್ಲ. ಆ ಲೈಟಿಗೆ ನಿಮ್ಮ ಎದುರುಗಡೆ ಅಥವಾ ಲೈಟ್ ಇದ್ರೆ ಒಳ್ಳೇದು. ಸ್ವಲ್ಪ ಚೇಂಜ್ ಮಾಡ್ತೀನಿ ಚೂರು. ನೋಡಿ, ಈಗ ಲೈಟ್ ಬಂತು. ಈಗ ಕರೆಕ್ಟ್ ಆಯ್ತು. ಈಗ ಚೇಂಜ್ ಮಾಡ್ತೀನಿ. ಓಕೆ 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 ಪರ್ಫೆಕ್ಟ್. ಈಗ ಪರ್ಫೆಕ್ಟ್. ಈಗ ನೀವು ಒಳ್ಳೆ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀರಿ. ಓಕೆ. ಗುಡ್ ಮಾರ್ನಿಂಗ್ ಭೂಮಿಕಾ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್, ನೀವೇ ನನ್ಗೆ ಸ್ಕ್ರೀನ್ ಶೇರ್ ಮಾಡಿ. ಇಲ್ಲಿ ಅದು ನಂದು ಮೊನ್ನೆನೂ ಸಮಸ್ಯೆ ಆಗಿದೆ. ಪುನಃ ಟೈಮ್ ವೇಸ್ಟ್ ಆಗುತ್ತೆ. ನಾನು ನಿನ್ನೆನೆ ಹೇಳಿದ್ದೆ ನಿಮ್ಗೆ. ಪ್ಲೀಸ್ ನೀವು ಶೇರ್ ಮಾಡಿ, ನಾನು ಮಾಡ್ತಾ ಹೋಗ್ತೀನಿ. ಭೂಮಿಕಾ ತೊಂದ್ರೆ ಇದ್ರೆ ನನಗೆ ಹೇಳಿ, ಇಲ್ಲಾದ್ರೆ ಯು ಕ್ಯಾನ್ ಡೂ ಇಟ್. ಅವ್ರಿಗೆ ನಿನ್ನೆ ಹೇಳಿದ್ದೀನಿ ನಾನು, ನಿನ್ನೆನೆ. ಓಕೆ. ಈ ಮೀಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಮ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಟದ್ದಕ್ಕಾಗಿ ಲೀಡರ್ಶಿಪ್ ಫೌಂಡೇಶನ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಂದ್ರೆ ಡಿಎಕ್ಷನ್ ನಾವು ತಿಳ್ಕೊಳ್ಬೇಕಾದ್ರೆ ಡಿಎಕ್ಷನ್ ಈಸ್ ಸೆಲ್ಲಿಂಗ್ ದ ಸೊಲ್ಯೂಷನ್. ನಾವು ಡಿಎಕ್ಷನ್ ಅವರು ಒಂದು ಪರಿಹಾರವನ್ನೇ ಮಾರ್ತಾ ಇದ್ದೀರಿ ಅಂತ ತಪ್ಪಾಗ್ಲಿಕ್ಕಿಲ್ಲ. ಈಗಿನ ಟೈಮ್ ಅಲ್ಲಿ ಬಹಳಷ್ಟು ನಾವು ವೆಲ್ನೆಸ್ ನಲ್ಲಿ ಇರುವುದರಿಂದ ಇದು ಬಹಳಷ್ಟು ಅವಕಾಶಗಳನ್ನು ನಮ್ಗೆ ಕೊಡುವಂತ ಸಾಧ್ಯತೆ ಇದೆ. CMI ಅವರ ಪ್ರಕಾರ ಒಂದು ಕಳೆದ ಮೇ, ಜೂನ್, ಜುಲೈ ತಿಂಗಳಲ್ಲಿ 20 ರಿಂದ 30 ವರ್ಷದ ಸಾಧಾರಣ 27 ಮಿಲಿಯನ್ ಜನರು ನಿರುದ್ಯೋಗಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಅಂತವರಿಗೆ ಒಂದು ಅವಕಾಶವನ್ನು ಕೊಡುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಅದು ನಮ್ಗೆ ಹೇಳ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ನೋಡಿ, ಎವ್ರಿ ಇಂಡಿವಿಜುವಲ್ ಇಸ್ ಲುಕಿಂಗ್ ಫಾರ್ ಇನ್ಕಮ್. ಅಂದ್ರೆ ಪ್ರತಿ ಒಬ್ಬನ ಕೆಲಸ ಯಾಕೆ ಮಾಡ್ತೀವಿ ನಾವು? ಹಣಕ್ಕಾಗಿ ಮಾಡ್ತೇವೆ. ಹಣ ಇಲ್ಲದವ ಹೆಣಕ್ಕೆ ಸಮಾನ ಅಂತ ಹೇಳ್ತಾರೆ. ಹಣ ಇಲ್ಲದವ ಹೆಣಕ್ಕೆ ಸಮಾನ ಅಂತ ಹೇಳ್ತಾರೆ. ಹಣಕ್ಕೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತೇವೆ. ಹಣ ಇಲ್ಲದಿದ್ರೆ ಏನು ನಡೆಯೋದಿಲ್ಲ. ಮನಿ ಇಸ್ ದ ಬೆಸ್ಟ್ ಟಾನಿಕ್ ಅಂತ ಹೇಳ್ತಾರೆ. ನಾವು ಏನಾದ್ರೂ ದುಡಿತಾ ಇದ್ದೀವಿ, ಏನಾದ್ರೂ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹಣಕ್ಕಾಗಿ ಮಾಡ್ತೇವೆ. ಹಣದ ಜೊತೆಗೆ ನಮ್ಗೆ ಒಂದು ಸೆಕ್ಯೂರಿಟಿ ಬೇಕು. ನೋಡಿ, ಈಗ ಈ ತಿಂಗಳೊಂದು ನಾವು ಒಂದು ಕೆಲಸ ಇದೆ, ಬರುವ ತಿಂಗಳು ಕೆಲಸ ಇಲ್ಲ ಅಂತ ಆದ್ರೆ ಅಲ್ಲಿ ಸೆಕ್ಯೂರಿಟಿ ಇಲ್ಲ. ನಮ್ಗೆ ಕೊರೋನಾ ಟೈಮ್ ಅಲ್ಲಿ ಬಹಳಷ್ಟು ನಮ್ಗೆ ಅದು ಗೊತ್ತಾಗಿದೆ. ಎಷ್ಟೋ ಅಂಗಡಿಗಳು ಮುಚ್ಚಲ್ಪಟ್ಟಿವೆ, ಎಷ್ಟೋ ಹೋಟೆಲ್ಗಳು ಮುಚ್ಚಲ್ಪಟ್ಟಿವೆ, ಎಷ್ಟೋ ಜನ ಕೆಲಸ ಕೊಂಡು ಬಂದ್ರೆ ಅವರಿಗೆ ಸೆಕ್ಯೂರಿಟಿ ಇಲ್ಲ. ಅದರ ಜೊತೆಗೆ ನಮ್ಗೆ ಇನ್ಕಮ್ ಇದ್ರೂ ಕೂಡ ಕೆಲವರಿಗೆ ಅದನ್ನು ಮಾಡ್ಲಿಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಸಮಯನೂ ಇರುವುದಿಲ್ಲ. ಅಂದ್ರೆ ನೋಡಿ, ನಾನು ನೋಡ್ತಾ ಇರ್ತೀನಿ, ಕೆಲವರು ಫಾರಿನ್ ನಲ್ಲಿ ಬಹಳಷ್ಟು ದುಡಿತಾ ಇರ್ತಾರೆ. ಅವರ ಫ್ಯಾಮಿಲಿ ಎಲ್ಲಿರ್ತದೆ, ಅವರಿಗೆ ಒಂದು ಫ್ಯಾಮಿಲಿ ಒಟ್ಟಿಗೆ ಕಳೀಲಿಕ್ಕೆ, ಎಂಜಾಯ್ಲಿಕ್ಕೆ ಅಲ್ಲಿ ಅವ್ರ ಹತ್ರ ಏನಿದೆ ಸಮಯ ಇಲ್ಲ. ಅಂದ್ರೆ ಅಷ್ಟು ಹಣ ಇದ್ರೂ ಕೂಡ ಸಮಯ ಇಲ್ಲ. ಇದು ಎಲ್ಲವೂ ಬೇಕಂತ ಆದ್ರೆ ನಿಮ್ಗೆ ಏನ್ ಬೇಕು? ಆರೋಗ್ಯ ಬೇಕು. ಯಾವಾಗ ನಿಮ್ಗೆ ಸರಿಯಾದ ಆರೋಗ್ಯ ಇರುವುದಿಲ್ಲ, ಇದು ಎಲ್ಲ ಇದ್ದು ಕೂಡ ನಮ್ಗೆ ಅದು ಒಂದು ದೊಡ್ಡ ಸಮಸ್ಯೆನೆ ಆಗ್ಬಿಡ್ತದೆ. ಓಕೆ. ಡಿಎಕ್ಷನ್ ಈಸ್ ಫ್ರಮ್ ದ ವರ್ಲ್ಡ್ ಡೇಸನ್ ವಿಚ್ ಸ್ಟ್ಯಾಂಡ್ಸ್ ಫಾರ್. ನೋಡಿ, ಡಿಎಕ್ಷನ್ ಅಂದ್ರೆ ಏನು? ಡಿಎಕ್ಷನ್ ಹೆಸರು ಅಂತ ಹೇಳಿದ್ರೆ ಇದು ಡೆಹಸನ್ ಅಂತ, ಮಲೇಷ್ಯಾ ಲ್ಯಾಂಗ್ವೇಜ್ ಅಲ್ಲಿ ಇದು ಡೆಹಸನ್ ಅಂತ ಹೆಸರು ಇದಕ್ಕೆ. ಅಲ್ಲಿ ನಮ್ದೊಂದು ಲೋಗೋ ಇದೆ, ಇಲ್ಲಿ ಕಾಣ್ತಾ ಇಲ್ಲ ಲೋಗೋ ಕರೆಕ್ಟ್ ಆಗಿ. ಆ ಲೋಗೋದಲ್ಲಿ ರೆಡ್, ಗ್ರೀನ್, ಬ್ಲೂ ಇದೆ. ಡೆಹಸನ್ ಅಂತ ಹೇಳಿದ್ರೆ ಇಂಟೆಗ್ರಿಟಿ, ಟ್ರಸ್ಟ್ ವರ್ದಿನೆಸ್, ಚಿಯರ್ಫುಲ್ನೆಸ್ ಅಂತ ಅರ್ಥ.
ನಮ್ಮ ಲೋಗೋ ಏನ್ ಹೇಳ್ತದೆ, ರೆಡ್ ಲೋಗೋ ಏನ್ ಹೇಳ್ತದೆ, ರೈಸಿಂಗ್ ಸನ್ ಅಂಡ್ ಪಾಸಿಟಿವ್ ಥಿಂಕಿಂಗ್. ಅಂದ್ರೆ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಇರ್ತೀವಿ. ಮತ್ತೆ ನಮ್ಮ ಸೂರ್ಯೋದಯ ಆದಾಗ ಏನಾಗಿರ್ತದೆ, ನಾವು ಬಹಳ ಸಕಾರಾತ್ಮಕವಾಗಿರ್ತೀರಿ, ಏನೋ ಹೊಸ ಹುರುಪು ಇರ್ತದೆ. ಹಾಗಾಗಿ ನಮ್ಮ ಪ್ರಾಡಕ್ಟ್ ಗಳನ್ನು ತಿಂದವರು ಮತ್ತೆ ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಮಾತಾಡಿದವರು, ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಏನು ಬಿಸ್ನೆಸ್ ಮಾಡ್ತಾರೆ, ಅವರು ಯಾವಾಗ್ಲೂ ಆ ಸೂರ್ಯೋದಯದ ತರದ ಹುರುಪಲ್ಲೇ ಇರ್ತಾರ ಅಂತ ಅರ್ಥ. ಗ್ರೀನ್ ಅಂತಂದ್ರೆ ವೈಟಾಲಿಟಿ ಅಂಡ್ ಗ್ರೋತ್, ಅಂದ್ರೆ ಅಷ್ಟು ವಿಶಾಲವಾಗಿ ಬೆಳೆದಿದೆ ನಮ್ದು. ಅಂದ್ರೆ ಗ್ರೋತ್ ಎಷ್ಟು ದೊಡ್ಡದಾಗಿದೆ ಗೊತ್ತು. ಈಗಾಗಲೇ ನಾವು 223 ಜಾತಿ ದೇಶಗಳಲ್ಲಿ ನಮ್ಮ ಪ್ರಾಡಕ್ಟ್ ಸಿಗ್ತದೆ ಅಂತ ಹೇಳಿದ್ರೆ ನಾವು ಅಷ್ಟು ದೊಡ್ಡದಾಗಿ ಬೆಳೆದಿದ್ದೀವಿ ಅಂತ ಅರ್ಥ. ಬ್ಲೂ ಅಂತ ಹೇಳಿದ್ರೆ ವಾಟರ್, ದ ಕಂಪನಿ ದ ಬೇಸಿಸ್ ಆಫ್ ಗ್ರೋತ್, ಅಂದ್ರೆ ಒಂದೇ ಲೆವೆಲ್ ಅನ್ನೋದು ಮೇಂಟೈನ್ ಮಾಡಿಕೊಂಡಿದೆ. ಈಗ ಬ್ಲೂ ಅಂತ ಹೇಳಿದ್ರೆ ಸಮುದ್ರದ ನೀರು ಯಾವಾಗ್ಲೂ ಏನ್ ಮಾಡ್ತದೆ, ಬ್ಲೂ ಆಗಿರ್ತದೆ ದೂರದಲ್ಲಿ ಕಾಣುವಾಗ. ಅದೇ ರೀತಿಯಲ್ಲಿ ಇದು ನಮ್ಮ ಒಂದು ಲೆವೆಲ್ ಅನ್ನು ಅದು ಮೇಂಟೈನ್ ಕೊಂಡಿದೆ ಅಂತ ಅರ್ಥ. ನೆಕ್ಸ್ಟ್ ಓಕೆ. ನಮ್ಮ ಡಿಎಕ್ಷನ್ ಫೌಂಡರ್ ಪ್ರೊಫೈಲ್ ನೋಡಿ ಹೇಳಿದ್ದಾರೆ ಇಲ್ಲಿ. ಡಿಎಕ್ಷನ್ ಫೌಂಡರ್ ಯಾರು, ನಮ್ಮ ಡಾಕ್ಟರ್ ಲಿಮ್ ಸೋಜಿನ್, ಫೌಂಡರ್ ಅಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನಮ್ಮ ಕಂಪನಿದು. ಫೌಂಡರ್ ಅಂಡ್ ದ ಚೇರ್ಮನ್ ಆಫ್ ಡಿಎಕ್ಷನ್ ಹ್ಯಾಡ್ ಕೀನ್ ಇಂಟ್ರೆಸ್ಟ್ ಇನ್ ಮಶ್ರೂಮ್ಸ್ ಅಂಡ್ ಇಟ್ಸ್ ರಿಲೇಶನ್ಶಿಪ್ ವಿತ್ ಹ್ಯೂಮನ್ ಹೆಲ್ತ್. ಅವ್ರು ಏನ್ ಮಾಡ್ತಾರೆ, ಮಶ್ರೂಮ್ ಮತ್ತೆ ರೆಡ್ ಮಶ್ರೂಮ್ ಮತ್ತೆ ಮಾನವನ ಆರೋಗ್ಯದ ಬಗ್ಗೆ ಅದು ಏನೆಲ್ಲ ಕೆಲಸ ಮಾಡ್ತಾರೆ ಇದರ ಬಗ್ಗೆ ಸುದೀರ್ಘವಾಗಿ 10 ವರ್ಷವಾಗಿ ಅವರು ಏನ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಅವರು ಗ್ರಾಜುಯೇಟ್ ಫ್ರಮ್ IIT ಖರಗ್ಪುರದಲ್ಲಿ IIT ಇಂಜಿನಿಯರ್. ಅಂದ್ರೆ ನಮ್ಮ ಒಂದು ಕಂಪನಿಯ CEO ಇಂಜಿನಿಯರ್ ಕಮ್ ಡಾಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ಒಂದು ನೆಟ್ವರ್ಕ್ ಅಲ್ಲಿ ಇಷ್ಟು ಒಂದು ಕ್ವಾಲಿಫೈಡ್ ಒಬ್ಬ CEO ನನ್ನ ಮಟ್ಟಿಗೆ ನನಗೆ ಎಲ್ಲೂ ಸಿಕ್ಕಿಲ್ಲ. ಡಾಕ್ಟರ್ ಆಫ್ ಸೈನ್ಸ್ ಆಲ್ಟರ್ನೇಟಿವ್ ಮೆಡಿಸಿನ್ ನಲ್ಲಿ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ, ಕಾನ್ಫರ್ಡ್ ಬೈ ದ ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ. ಅದೇ ರೀತಿ ಡಾಕ್ಟರ್ ಆಫ್ ಫಿಲಾಸಫಿ ಸಿಕ್ಕಿದೆ ಹೋಲಿಸ್ಟಿಕ್ ಮೆಡಿಸಿನ್ ಅಲ್ಲಿ ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಅದಲ್ಲದೆ ಅವರಿಗೆ ಬಹಳಷ್ಟು ಇಂತ ಅವಾರ್ಡ್ ಅಂಡ್ ರಿವಾರ್ಡ್ ಗಳು ಸಿಕ್ಕಿದೆ. ಸ್ಲೈಡ್ ಸರಿ ಎಕ್ಸಿಬಿಟ್ ಆಗ್ತಾ ಇಲ್ಲ. ಓಕೆ, ಅದೇ ನಾನು ಬೇರೆ ಸ್ಲೈಡ್ ಕಳಿಸಿದ್ದೀನಿ ಅವರಿಗೆ, ಸೆಕೆಂಡ್ ಸ್ಲೈಡ್ ಬೇರೆ ಕಳಿಸಿದ್ದೇನೆ. ಸರ್ ಸೆಂಡ್ ಆಗಿಲ್ಲ ಸರ್, ನಂಗೆ ಬಂದಿಲ್ಲ ಸರ್. SNCT ಸರ್ ಕಳ್ಸಿದಷ್ಟೇ ನಂಗೆ ಬಂದಿತ್ತು ಸರ್. ಒಂದು ಏನಾಗಿದೆ, ಓಕೆ ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ಅಲ್ಲಿ ಮಾಡಿ. ಅದು ಒಂದು ಕಲರ್ ಕಾಂಬಿನೇಷನ್ ಬರ್ತಾ ಇಲ್ಲ, ಏನೋ ಚೇಂಜ್ ಆಗಿದೆ. ಓಕೆ, ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ, ಇನ್ನೊಂದು 2-3 ಸ್ಲೈಡ್ ನೋಡೋಣ. ಕಂಟಿನ್ಯೂ. ಓಕೆ. ಇಲ್ಲ ಸರ್, ಎಲ್ಲಾ ಸ್ಲೈಡ್ ಹಿಂಗೇನೆ ಇದೆ, ನಾನು ಎಲ್ಲ ನೋಡಿದ್ದೀನಿ ನಿನ್ನೆ. ಓಕೆ, ವರ್ಷ ಅಕೌಂಟ್ ಸೆಂಡ್ ಮಾಡ್ತಿದ್ದಾಳೆ ಸರ್, ಬಟ್ ಅದು ಸೆಂಡ್ ಆಗ್ತಾ ಇಲ್ಲ ನಂಗೆ. ಓಕೆ, ಒಂದು ಕೆಲಸ ಮಾಡಿ, ಅದರ್ವೈಸ್ ಈಗ ನನಗೆ ಕೊಟ್ಬಿಡಿ, ನಾನು ಇಲ್ಲಿ ಶೇರ್ ಮಾಡ್ತೀನಿ. ಓಕೆ ಸರ್. ಓಕೆ, ಹೋಸ್ಟ್ ಚೇಂಜ್ ಇದು ಮಾಡ್ಬೇಕು ನೀವು ನನಗೆ. ಕರೆಕ್ಟ್ ಆಗ್ತದೆ, ಕಾಣ್ತದಾ? ಒನ್ ಮಿನಿಟ್ ನೋಡಿ, ಇದೇ ಸ್ಲೈಡ್ ಕಳಿಸಿರೋದು ನಾನು ನಿಮ್ಗೆ, ಯಾಕೆ ಬರ್ಲಿಲ್ಲ ಗೊತ್ತಾಗುತ್ತೆ. 1 ಮಿನಿಟ್. ಓಕೆ, ಕಂಟಿನ್ಯೂ. ಓಕೆ, ನಮ್ಮ ಡಿಎಕ್ಷನ್ ವಿಷನ್ ಸ್ಟೇಟ್ಮೆಂಟ್, ನಮ್ಮ ಒಂದು ಮುನ್ನೋಟದ ಒಂದು ಸ್ಟೇಟ್ಮೆಂಟ್ ಯಾವ್ದು ಅಂತ ಹೇಳಿದ್ರೆ, ವಿಷನ್ ಇರ್ತದೆ, ದೃಷ್ಟಿಕೋನ ಯಾವ್ದು, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಆರೋಗ್ಯ, ಭಾಗ್ಯ, ಅದರಿಂದ ನೆಮ್ಮದಿ. ಆರೋಗ್ಯದಿಂದ ಮೊದಲು ಆರೋಗ್ಯಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಹೆಲ್ತ್ ಇಸ್ ದ ಮೇನ್ ಥಿಂಗ್. ನಿಮ್ಗೆ ಯಾವಾಗ್ಲೂ ನಾನು ಹೇಳ್ತೇನೆ ಕೋರ್ಟ್, ನಮ್ಗೆ ಹೆಲ್ತಿನ ಬಗ್ಗೆ ಹೇಳುವುದಾದ್ರೆ ನಮ್ಮ ದಲೈ ಲಾಮರವರಿಗೆ ಒಂದು ಪ್ರಶಸ್ತಿ ಸಿಕ್ತು, ನೊಬೆಲ್ ಪ್ರಶಸ್ತಿ ಸಿಕ್ಕಿದಾಗ ಅವರು ಒಬ್ಬ ಕೇಳ್ತಾನಂತೆ, ಒಬ್ಬ ಪತ್ರಕರ್ತ, ನಿಮ್ಗೆ ಅಚ್ಚರಿಯಾಗೋ ವಿಷಯ ಯಾವುದಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಅಚ್ಚರಿಯಾಗೋ ವಿಷಯ ಅಂತ ಹೇಳಿದ್ರೆ ಈ ಮನುಷ್ಯ ಹಣದ ಹಿಂದೆ ಹೋಗ್ತಾನೆ ಮತ್ತೆ ಹೆಸರಿನ ಹಿಂದೆ ಹೋಗ್ತಾನೆ, ಅದು ಬೇಕು, ಆದ್ರೆ ಆರೋಗ್ಯವನ್ನು ಮರೀತಾನೆ.
ಹಣ ಆಗ್ತದೆ, ಹೆಸರು ಆಗ್ತದೆ. ಅದು ಆಗುವಾಗ ಅವ ಆರೋಗ್ಯ ಕಳ್ಕೊಳ್ತಾನೆ. ಕಳ್ಕೊಂಡ ಆರೋಗ್ಯಕ್ಕೂ ಸರಿ ಮಾಡ್ಲಿಕ್ಕೆ ಆಸ್ಪತ್ರೆ ಅಲೆದಾಡ್ತಾನೆ. ಆದ್ರೂ ಕೂಡ ಅವನಿಗೆ ಅಲ್ಲಿ ಆರೋಗ್ಯ ಸಿಗುವುದಿಲ್ಲ. ಅಲ್ಲಿ ಅವನಿಗೆ ಸಿಗುವುದು ಏನೋ ಬರೇ ಟ್ರೀಟ್ಮೆಂಟ್ ಮಾತ್ರ ಸಿಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಮೇನ್ ಇದು ಆರೋಗ್ಯ. ಆರೋಗ್ಯವನ್ನು ಮಾರುವವರಾಗಿ ನಾವು ಸಂಪಾದನೆ ಮಾಡ್ತೀವಿ. ಆರೋಗ್ಯ ಮತ್ತೆ ಸಂಪಾದನೆ ಹಣ ಆದಾಗ ನಮ್ಗೆ ಸಂತೋಷ ಸಿಗ್ತದೆ ಅಂತ ಒಂದು ಅದ್ಭುತವಾದಂತ ವಿಷನ್ ಸ್ಟೇಟ್ಮೆಂಟ್ ನಮ್ಮ ಡಾಕ್ಟರ್ ನಮಗೆ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು, ಅವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗ್ತದೆ. ನೆಕ್ಸ್ಟ್ ನಮ್ಮ ಕಂಪನಿಯ ಪ್ರೊಫೈಲ್ ನ ಬಗ್ಗೆ ಹೇಳುವುದಾದ್ರೆ ನೋಡಿ, ನಮ್ಮ ಕಂಪನಿ ಸಾಧಾರಣ 83ರಿಂದ 93 10 ವರ್ಷ ಡಾಕ್ಟರ್ ಅದು ರಿಸರ್ಚ್ ಮಾಡ್ತಾರೆ. ನಮ್ಮ ರೆಡ್ ಮಶ್ರೂಮ್ ಮತ್ತೆ ಆಲ್ಟರ್ನೇಟಿವ್ ಮೆಡಿಸಿನ್ ನ ಮೇಲೆ ರಿಸರ್ಚ್ ಮಾಡ್ತಾರೆ. 1993ರಲ್ಲಿ ಕಂಪನಿಯನ್ನು ಅವರು ಸ್ಥಾಪಿಸ್ತಾರೆ. ಪ್ರೈಮರ್ಲಿ ಪ್ರೊಡ್ಯೂಸ್ ಹೈ ಕ್ವಾಲಿಟಿ ಆಫ್ ಗ್ಯಾನೋಡರ್ಮಾ ಗ್ಯಾನೋ ಬೇಸ್ಡ್ ಪ್ರಾಡಕ್ಟ್ ಆಫ್ ಡೈಲಿ ಯೂಸೇಜ್ ಅಲಾಂಗ್ ವಿತ್ ಅದರ್ ಹರ್ಬಲ್. ಮೊದಲು ಅವರು ಬರೀ ಗ್ಯಾನೋಡರ್ಮಾ ಪ್ರಾಡಕ್ಟ್ ಅನ್ನೇ ಪ್ರೊಡಕ್ಷನ್ ಮಾಡ್ತಾರೆ. ಮತ್ತೆ ಅದರ ರಿಲೇಟೆಡ್ ಗ್ಯಾನೋಡರ್ಮಾ ಬೇಸ್ಡ್ ಟೂತ್ ಪೇಸ್ಟ್, ಕಾಫಿ, ಟೀ, ಚಾ ಇದೆ ಬೇರೆ ಬೇರೆ ರೀತಿಯಂತ ಗ್ಯಾನೋಡರ್ಮಾ ಬೇಸ್ಡ್ ಡೈಲಿ ಯೂಸ್ ಮಾಡುವಂತ ವಸ್ತುಗಳ ಜೊತೆಗೆ ಕೆಲವು ಹರ್ಬಲ್ ವಸ್ತುಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಆಪರೇಷನ್ ಇನ್ ಓವರ್ ಶಿಫ್ಟ್ ನೋಡಿ, ಈಗ ಮೋರ್ ದನ್ 68 ದೇಶದಲ್ಲಿ, ಈಗ ಅದು ನಾವು 213 ಜಾತಿ ದೇಶದಲ್ಲಿ ನಮ್ಮ ಪ್ರಾಡಕ್ಟ್ ಸಿಗ್ತದೆ. ಈ ಸ್ಲೈಡ್ ಇರೋ 68 ಕಂಟ್ರಿಯಲ್ಲಿ ಖಂಡಿತ ನಮ್ಮ ನೆಟ್ವರ್ಕ್ ಇದೆ ಅಂತ ಅದರಲ್ಲಿ ಬರೆದಿದ್ದಾರೆ. ಮೋರ್ ದನ್ 200 ಕೌಂಟಿಯಲ್ಲಿ ನೆಟ್ವರ್ಕ್ ಇದೆ. 68 ದೇಶದಲ್ಲಿ ನಮ್ಮ ಆಫೀಸೇ ಇದೆ. ಸುಪೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಅತ್ಯುತ್ತಮವಾದಂತ ಒಂದು ವಿಶೇಷ ಟೆಕ್ನಾಲಜಿಗಳಿಂದ ನಮ್ಮ ಪ್ರಾಡಕ್ಟ್ ಅನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಪ್ರಾಡಕ್ಟ್ ರೇಂಜ್ ಇನ್ಕ್ಲೂಡ್ಸ್ ಹೆಲ್ತ್ ಕೇರ್, ವೆಲ್ನೆಸ್, ಬಿವರೇಜಸ್, ಪರ್ಸನಲ್ ಕೇರ್ ಅಂಡ್ ಕಾಸ್ಮೆಟಿಕ್ಸ್. ಅಂದ್ರೆ ಆರೋಗ್ಯವರ್ಧಕ ವಸ್ತುಗಳು, ಮತ್ತೆ ವೆಲ್ನೆಸ್ ವಸ್ತುಗಳು, ಮತ್ತೆ ನಮ್ಗೆ ದಿನ ಯೂಸ್ ಮಾಡುವಂತ ಕಾಫಿಗಿಂತ ಟೀ, ಕಾಫಿ, ಜ್ಯೂಸ್ಗಳು, ಇಂತ ಬಿವರೇಜಸ್ಗಳು, ಮತ್ತೆ ವೈಯಕ್ತಿಕ ಕೇರ್, ಪರ್ಸನಲ್ ಕೇರ್ ವಸ್ತುಗಳು, ಮತ್ತೆ ಕೆಲವು ಕಾಸ್ಮೆಟಿಕ್ಗಳು. ಇನ್ನು ಕೂಡ ಬಹಳಷ್ಟು ಕಾಸ್ಮೆಟಿಕ್ ನಮ್ಮಲ್ಲಿ ಬರ್ಲಿಕ್ಕಿವೆ. ಆದ್ರೆ ಸ್ಟ್ರಾಂಗ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ವಿತ್ ರಿಚ್ ಅಸೆಟ್ಸ್ ಅಂಡ್ ಹೋಲ್ಡಿಂಗ್. ಅಂದ್ರೆ ನಮ್ಮ ಫೈನಾನ್ಷಿಯಲ್ ಅಂದ್ರೆ ಡೆಟ್ ಫ್ರೀ ಕಂಪನಿ ಅಂತ ಹೇಳ್ತಾರೆ. ನಮ್ಗೆ ಸಾಲ ಮುಕ್ತವಾದ ಕಂಪನಿ, ಅಂದ್ರೆ ಅಷ್ಟು ಫೈನಾನ್ಷಿಯಲ್ ಆಗಿ ಅಷ್ಟು ಸ್ಟ್ರಾಂಗ್ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಂಪನಿಯನ್ನು ಹೋಲ್ಡಿಂಗ್ಸ್ ಅನ್ನು, ಅಸೆಟ್ಸ್ ಅನ್ನು ಮಾಡಿಟ್ಟಿದ್ದಾರೆ. ಹಾಗಾಗಿ ಇಷ್ಟು ಅಸೆಟ್ಸ್ ಇರುವಂತದ್ದು, ಇಷ್ಟು ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಇರುವಂತ ಮತ್ತೊಂದು ಕಂಪನಿ ನಮ್ಗೆ ಸಿಗ್ಲಿಕ್ಕಿಲ್ಲ. ಓಕೆ, ವೆಲ್ಕಮ್ ಟು ದ ಫಾಸ್ಟೆಸ್ಟ್ ಗ್ರೋಯಿಂಗ್ MLM ಕಂಪನಿ ಇಂದ. ಹಾಗಾದ್ರೆ ನೀವು ಯಾವ ಕಂಪನಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಬಹಳಷ್ಟು ವೇಗವಾಗಿ ಬೆಳೀತಿರುವಂತ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ DXN. One world, one market. DXN is the first company to introduce the concept of one world, one market. ಅಂದ್ರೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್ ಅಲ್ಲಿ ನಾವಿದ್ದೀವಿ. ಅಂತ ಒಂದು ಮೊದಲ ಕಂಪನಿ, ಇಡೀ ಪ್ರಪಂಚದಲ್ಲಿ ಮೊದಲ MLM ಕಂಪನಿ ಯಾವ ಇಂತ ಒಂದು ಕಾನ್ಸೆಪ್ಟ್ ಅನ್ನು ಪರಿಚಯಿಸಿದೆ ಅಂದ್ರೆ, ಒಂದು ಸಿಂಗಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ಸಿಂಗಲ್ ಡಿಸ್ಟ್ರಿಬ್ಯೂಟರ್ ಕಾರ್ಡ್ ಅಲ್ಲಿ ನೀವು ವರ್ಲ್ಡ್ ವೈಡ್ ಅಲ್ಲಿ ವ್ಯಾಪಾರವನ್ನು ಮಾಡಬಹುದು. ನೋಡಿ, ನಾವು ಒಂದು ಚಿಕ್ಕ ಒಂದು ಬೀಡಂಗಡಿ ಮಾಡ್ಬೇಕಾದ್ರೂ ನಾವು ಪಂಚಾಯತ್ ಲೈಸೆನ್ಸ್ ಬೇರೆ ಮಾಡ್ಬೇಕಾಗ್ತದೆ. ಆದ್ರೆ ಇದು ನೋಡಿ, ಒಂದು ಐಡಿಯಲ್ಲಿ ನಾವು ಇಡೀ ವರ್ಲ್ಡ್ ವೈಡ್ ಅಲ್ಲಿ ವ್ಯಾಪಾರವನ್ನು ಮಾಡುವಂತ ಒಂದು ಅದ್ಭುತವಾದ ಅವಕಾಶ ನಮ್ಗೆ ಸಿಕ್ಕಿದೆ. ಓಕೆ ಸರ್, ನೆಕ್ಸ್ಟ್. ಓಕೆ, ಒನ್ ಡ್ರ್ಯಾಗನ್ ಕಂಪನಿ ಅಂದ್ರೆ, ಒನ್ ಡ್ರ್ಯಾಗನ್ ಕಂಪನಿ ಅಂತ ಹೇಳಿದ್ರೆ ಅಲ್ಲಿ ವಂಡರ್ ಒನ್ ರೂಫ್. ಅಂದ್ರೆ ನಾವೇ ಬೆಳಿತೀವಿ, ನಾವೇ ಪ್ರೊಸೆಸಿಂಗ್ ಮಾಡ್ತೀವಿ, ನಮ್ದೇ ಲ್ಯಾಬ್ ಇದೆ, ನಾವೇ ಅದನ್ನು ಮಾರ್ಕೆಟಿಂಗ್ ಮಾಡ್ತೀವಿ. ಇದರಿಂದ ನಮ್ಗೆ ಲಾಭ ಏನಂತ ಹೇಳಿದ್ರೆ, ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಬೋದು. ಹೈಯೆಸ್ಟ್ ಕ್ವಾಲಿಟಿ ಯಾವ ರೀತಿಯಲ್ಲಿ ಮೇಂಟೈನ್ ಆಗಿದೆ ಅಂತಂದ್ರೆ ಅದರ ಗುಟ್ ಅಂತ ಹೇಳಿದ್ರೆ ಒನ್ ಡ್ರ್ಯಾಗನ್ ಕಂಪನಿ. ನಾವು ಕೆಲವೊಂದು ಕಂಪನಿಗಳನ್ನು ನೋಡ್ತಾ ಇದ್ದೇವೆ, ನಾನು ನೋಡ್ತಾ ಇದ್ದೀನಿ. ಒಂದು ನಮ್ಗೆ ರೈಸ್ ಬ್ರೋ ಅನ್ನೋ ಒಂದು ಆಯಿಲ್ ಬರ್ತದೆ, 4-5 ಕಂಪನಿಗಳು ಅದನ್ನೇ ಕೊಡ್ತಾರೆ, MLM ಕಂಪನಿಗಳು. ಆದ್ರೆ ಅದ್ರ ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡುವ ಒಬ್ಬನೇ, ಯಾರೋ ಒಬ್ಬ ಪ್ರೊಡ್ಯೂಸ್ ಮಾಡಿ ಲೇಬಲ್ ಮಾತ್ರ ಇವರು ಮಾಡ್ತಾರೆ, ಇವರು ಮಾರ್ಕೆಟಿಂಗ್ ಮಾಡ್ತಾರೆ. ನಾವು ಹಂಗಲ್ಲ, ನಾವೇ ನಮ್ಮದೇ ಆದಂತ ಒಂದು ವಿಶೇಷ ಟೆಕ್ನಿಕಲ್ಲಿ ಬೆಳಿತೀವಿ, ಅದನ್ನು ಪ್ರೊಸೆಸಿಂಗ್ ನಾವೇ ಮಾಡ್ತೀವಿ, ಪ್ಯಾಕಿಂಗ್ ನಾವೇ ಮಾಡ್ತೀವಿ, ಅದನ್ನು ಮತ್ತೆ ಮಾರ್ಕೆಟಿಂಗ್ ನಾವೇ ಬಿಡ್ತೀವಿ. ಹಾಗಾಗಿ ನಮ್ಮ ಕ್ವಾಲಿಟಿ ಉಂಟಲ್ಲ, ಹೈಯೆಸ್ಟ್ ಆಗಿ ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ, ಮತ್ತೆ ಖರ್ಚು ಕೂಡ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಗ್ಯಾನೋಡರ್ಮಾ ಬೇರೆ ಕಂಪನಿಗಳಿಗೆ, ಅಂದ್ರೆ ತುಂಬಾ ಕಂಪನಿಗಳು ಗ್ಯಾನೋಡರ್ಮಾ ಪ್ರೊಡ್ಯೂಸ್ ಮಾಡೋ ಇದ್ರೂ ಕೂಡ ಚೀಪೆಸ್ಟ್ ಗ್ಯಾನೋಡರ್ಮಾ ಕೊಡುವವರು, ಕ್ವಾಲಿಟಿ ಚೀಪೆಸ್ಟ್ ಗ್ಯಾನೋ ಕೊಡುವವರು ನಮ್ಮ ಕಂಪನಿ. ಇದು ಬಿಕಾಸ್ ಆಫ್ ಒನ್ ಡ್ರ್ಯಾಗನ್ ಕಂಪನಿ. ಯುನಿಕ್ DXN ಪ್ರೊಡಕ್ಷನ್ ಟೆಕ್ನಾಲಜಿ, ನಮ್ಗೆ ನಮ್ಮದೇ ಆದಂತ ವಿಶೇಷವಾದಂತ ಟೆಕ್ನಾಲಜಿಯಲ್ಲಿ ನಮ್ಮನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ಟಿಶ್ಯೂ ಕಲ್ಚರ್ ವಿಧಾನ, ಅಂದ್ರೆ ಅಂಗಾಂಶ ಕೃಷಿ ಮಾಡುವುದರಿಂದ ಏನು ಲಾಭ ಅಂತ ಹೇಳಿದ್ರೆ, ಅದು ತಾಯಿ ಅಲ್ಲಿ ಏನಿದೆ ಎಲ್ಲಾ ಗುಣಗಳು ಅದರಲ್ಲಿ ಬರ್ತವೆ. ಹಾಗಾಗಿ ಅಲ್ಲಿ ಕ್ವಾಲಿಟಿಯಲ್ಲಿ ಚೂರು ಕೂಡ ವ್ಯತ್ಯಾಸ ಆಗುದಿಲ್ಲ. ಆರ್ಗ್ಯಾನಿಕ್ ಕಲ್ಟಿವೇಶನ್ ಮಾಡ್ತಾರೆ, ಸಾವಯವ ಕೃಷಿ ಪದ್ಧತಿಯಲ್ಲಿ ಅದನ್ನು ಬೆಳೀತಾರೆ. ನಾವು ಅದನ್ನು ಮಲೇಷ್ಯಾದಲ್ಲಿ ನೋಡಿದ್ದೀವಿ. ಆ ರಬ್ಬರ್ ಹೊಟ್ಟು ಮತ್ತೆ ತೌಡನ್ನು ಬೆರೆಸಿ ಅದನ್ನು ಸ್ಟೆರಿಲೈಸ್ ಮಾಡಿ ಅದರ ಮೇಲೆ ಗ್ಯಾನೋಡರ್ಮಾ ಬೀಜವನ್ನು ಮಾಡುವಂತದ್ದನ್ನು ನಾವು ನೋಡಿದ್ದೀವಿ. ಅಂದ್ರೆ ಅಷ್ಟು
ಅಷ್ಟು ಉತ್ತಮವಾಗಿ ಅದನ್ನು ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಲ್ಲಿ ಬೆಳೀತಾರೆ. ಕೋಲ್ಡ್ ಪ್ರೊಸೆಸಿಂಗ್ ಮಾಡ್ತಾರೆ. ಪ್ರೊಸೆಸಿಂಗ್ ಅನ್ನು ಹೀಟ್ ಪ್ರೊಸೆಸಿಂಗ್ ಅಲ್ಲ, ಹೀಟ್ ಪ್ರೊಸೆಸಿಂಗ್ ಮಾಡಿದಾಗ ಅದರ ಕೆಲವು ವಸ್ತುಗಳು ನಾಶ ಆಗ್ತವೆ, ವಿಟಮಿನ್ಸ್ ಗಳು, ಮಿನರಲ್ಸ್ ಗಳು ಮತ್ತೆ ಕೆಲವು. ಆದ್ರೆ ಇದರಲ್ಲಿ ಏನಾಗ್ತದೆ, ಕೋಲ್ಡ್ ಪ್ರೊಸೆಸಿಂಗ್ ಮಾಡೋದ್ರಿಂದ ಅದು ಯಾವುದು ನಾಶ ಆಗುದಿಲ್ಲ. ಮತ್ತೆ ನಮ್ಮ ಫೈಬರ್ ಸಪರೇಷನ್ ಮಾಡಿ ಮಾಡ್ತಾರೆ, ಹಂಗಾಗಿ ಅತ್ಯುತ್ತಮವಾದಂತ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಮೈಕ್ರೋಸ್ಪೋರ್ ಪಲ್ವರೈಸೇಷನ್ ಇದೊಂದು ವಿಶೇಷವಾದ ಟೆಕ್ನಿಕ್ ನಮ್ಮ ಕಂಪನಿ. ಮೈಕ್ರೋಸ್ಪೋರ್ ಮಾಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಕ್ವಾಲಿಟಿಯಲ್ಲಿ ಚೂರು ಕೂಡ ಕಡಿಮೆ ಆಗುದಿಲ್ಲ. ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್ ಕೊಡುವುದರಿಂದ ಏನಾಗ್ತದೆ, ಬೇರೆ ನಾವು ಸನ್ನಿನ ಸೂರ್ಯಕಿರಣದ ಟ್ರೀಟ್ಮೆಂಟ್ ಅಥವಾ ಕೊಟ್ಟಾಗ ಅದರ ಏನು ಕೆಲವು ಪೋಷಕಾಂಶಗಳು ನಾಶ ಆಗುವ ಸಾಧ್ಯತೆ ಇರ್ತದೆ. ಆದ್ರೆ ಮೈಕ್ರೋ ವೈಲೆಟ್ ಟ್ರೀಟ್ಮೆಂಟ್ ಕೊಡುವುದರಿಂದ ಅದು ಏನಾಗುತ್ತೆ, ಅದರ ಯಾವುದೇ ಗುಣವು ಕೂಡ ಹಾಳಾಗುದಿಲ್ಲ. ಹಾಗಾಗಿ ಇಂಥ ಯುನಿಕ್ ಟೆಕ್ನಾಲಜಿ ಪ್ರೊಡಕ್ಷನ್ ನಮ್ಮಲ್ಲಿದೆ. ಇದನ್ನು ಕೂಡ ನಾವು ಜನರಿಗೆ ಹೇಳಲಿಕ್ಕೆ ಕಲಿಬೇಕು. ನೆಕ್ಸ್ಟ್ ಸರ್. ಓಕೆ, ಡಿಎಕ್ಷನ್ ಪ್ರಾಡಕ್ಟ್ ಈಗಾಗಲೇ ಹೇಳಿದ್ವಿ. ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ ನಿಮಗೆ ಈಗಾಗಲೇ ಗೊತ್ತಿದೆ. ಫುಡ್ ಸಪ್ಲಿಮೆಂಟ್ಸ್ ಇದೆ, ಪರ್ಸನಲ್ ಕೇರ್ ಇದೆ, ಬೀವರೇಜ್ ಇದೆ, ಹೌಸ್ ಹೋಲ್ಡ್ ಪ್ರಾಡಕ್ಟ್ ಗಳು ಎಲ್ಲವೂ ಸಿಗ್ತದೆ. ಅಂದ್ರೆ ನಮ್ಮ ಬೆಳಿಗ್ಗೆ ಟೂತ್ ಪೇಸ್ಟ್ ಇಂದ ಹಿಡಿದು, ಸೋಪ್ ಇಂದ ಹಿಡಿದು, ಕಾಫಿ, ಟೀ ಇಂದ ಹಿಡಿದು, ಗ್ಯಾನೋಡರ್ಮ ಮತ್ತೆ ನಮ್ಮ ನ್ಯೂಟ್ರಿಷನ್ ಇಂದ ಹಿಡಿದು, ಆಕ್ಚುಲಿ RCGL ಅಂತದ ಆಯುರ್ವೇದಿಕ್ ಪ್ರಾಪರ್ ಮೆಡಿಸಿನ್ ಇಂದ ಹಿಡಿದು, ನೋಣಿ ಅಂತ ಜ್ಯೂಸ್ ಇಂದ ಹಿಡಿದು, ಶಾಂಪೂ ಇಂದ ಹಿಡಿದು, ಚುಬ್ಬಿ ಪಾಬಿಲ್ ಆಯಿಲ್ ನೋಡಿ ಎಲ್ಲವನ್ನೂ ತೋರಿಸಿದ್ದಾರೆ. ಎಲ್ಲ ನಮ್ಮ ಕಂಪನಿ, ಅಂದ್ರೆ ದಿನನಿತ್ಯ ಯೂಸ್ ಮಾಡುವಂತ ಎಲ್ಲಾ ಪ್ರಾಡಕ್ಟ್ ಗಳು ನಮ್ಮ ಕಂಪನಿ ಪ್ರಾಡಕ್ಟ್. ಎಲ್ಲ ಬಹಳಷ್ಟು ಸರ್ಟಿಫಿಕೇಟ್ ಗಳಿಗೆ, ಅಂದ್ರೆ ಒಂದು ಕಂಪನಿ ಅಂತ ಹೇಳಿದ್ರೆ ಬೇಕಾದಷ್ಟು ಸರ್ಟಿಫಿಕೇಟ್ ನಮ್ಗೆ ಬೇಕು. TGA ಇದೆ ನೋಡಿ, ಅಂದ್ರೆ ಆಸ್ಟ್ರೇಲಿಯಾದ TG ಸರ್ಟಿಫಿಕೇಟ್ ನಮ್ಮಲ್ಲಿ ಇದೆ. ಪ್ರಾಡಕ್ಟ್ ಲಯಬಿಲಿಟಿ ಪಾಲಿಸಿ ಸರ್ಟಿಫಿಕೇಟ್ ಇದೆ. ಅದೇ ರೀತಿ GMP ಇದೆ. ISO ದಲ್ಲಿ 14,000 ಇದೆ, 17,000 ಇದೆ. ಅದರಲ್ಲಿ ಈಗ ನಮ್ಮ ಸ್ಪಿರುಲಿನಕ್ಕೆ ISO 22,000 HACCP ಸಹ ಸಿಕ್ಕಿದೆ. ಇದೆಲ್ಲ ನಾವು ಮತ್ತೆ ಡೈರೆಕ್ಟ್ ಸೆಲ್ ಆಕ್ಟ್ 1993 ಅಂದ್ರೆ ಅದರಲ್ಲಿ ಮಿನಿಸ್ಟರ್ ಆಫ್ ಅದು ನಮ್ಗೆ ಸಿಕ್ಕಿದೆ. ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಟಿವ್ ವಾಟರ್ ಪರ್ಫ್ಯೂರ್ 2004 ಅಂತ DXN ಮಿನರಲ್. ಅಂದ್ರೆ ನಾವು ಒಂದು ಮಾಡುವಂತ ಪ್ರತಿ ಒಂದಕ್ಕೂ TGA, GA, GMP, ಹಲಾಲ್, ಸಿಜಿಲ್ ಇಷ್ಟೆಲ್ಲ ನಮ್ಗೆ ಸಿಕ್ಕಿದೆ. ಬೇಕಾದಷ್ಟು ರೆಕಾಗ್ನೈಸ್ ಸಹ ನಮ್ಗೆ ಸಿಕ್ಕಿದೆ. ಅಂತ ಅದ್ಭುತವಾದಂತ ಒಂದು ಶ್ರೇಷ್ಠವಾದ ಕಂಪನಿಯಲ್ಲಿ ನಾವಿದ್ದೇವೆ. Welcome to the fastest growing DS company in the world. We are growing our growth, we don't claim. Others ಸರ್ಟಿಫೈ, ಅಂದ್ರೆ ನಾವು ಬೆಳೆಯುವುದನ್ನು ನಾವೇ ಹೇಳುವುದಲ್ಲ, ಬೇರೆಯವರು ಸರ್ಟಿಫಿಕೇಟ್ ಕೊಡ್ಬೇಕು. ನಮ್ಮ ಕಂಪನಿ ಅಂದ್ರೆ 100 ವರ್ಷದ ಇತಿಹಾಸ ಇರುವ ಕಂಪನಿಗಳನ್ನು ಮೀರಿ ಈಗ ನಮ್ಮ 15ರ ಸ್ಥಾನದಲ್ಲಿದೆ. ಇಲ್ಲಿ ನಮ್ಗೆ 22ನೇ ರ್ಯಾಂಕ್ ಅಲ್ಲಿ ತೋರಿಸ್ತಾ ಇದ್ದೀವಿ. ವಿದಿನ್ 25 ಅಲ್ಲಿ ನಾವು 1 ಆಫ್ ದ 10 ರ್ಯಾಂಕ್ಗಳಲ್ಲಿ ಒಳಗೆ ಬರ್ತದೆ ಅಂತ ನಮ್ಮ CEO ಅವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ನಮ್ಮ ಕಂಪನಿಯ ಪ್ರಾಡಕ್ಟಿನ ಸುಪೀರಿಯಾರಿಟಿಯಿಂದ. ಈ ಡಿಎಕ್ಷನ್ ಇಂಡಿಯಾ ನಮ್ಮಲ್ಲಿ 2 ಡಿಎಕ್ಷನ್ ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮ ಆಫೀಸ್ ಇದೆ. ಒಂದು ಚೆನ್ನೈಯಲ್ಲಿದೆ, ಅದೇ ರೀತಿ ಒಂದು ನ್ಯೂ ದಿಲ್ಲಿಯಲ್ಲಿ ನಮ್ಮ ಕಂಪನಿ ಇದೆ. MLM ವಿತ್ ಎ ಡಿಫರೆನ್ಸ್, ಎ ಕಂಪನಿ ವಿಚ್ ಪ್ರಮೋಟ್ಸ್ ಹೆಲ್ತ್ ವೆಲ್ತ್ ವಿತ್ ಎ ಯೂನಿಕ್ ಕಾನ್ಸೆಪ್ಟ್, ಹೆಲ್ದಿ ವೇ ಟು ವೆಲ್ದಿ ಲೈಫ್. ಅಂದ್ರೆ ನಮ್ಮ ಕಂಪನಿಯ MLM ಕಂಪನಿಯ ಒಂದು ಡಿಫರೆನ್ಸ್ ಇದೆ, ಡಿಫರೆನ್ಸ್ ಆಗಿದೆ, ಬೇರೆಯೇ ಆಗಿದೆ. ಇದನ್ನು ನಾವು ಜನರಿಗೆ ತಿಳ್ಕೊಬೇಕು. ಯಾವ್ದು ನಮ್ಮಲ್ಲಿ ನಮ್ಮ ಒಂದು MLM ಕಂಪನಿ ಪ್ರಾಡಕ್ಟಿಗಾಗಿ ಒಂದು MLM ಅನ್ನಾಗಿ ಬಿಟ್ಟಿದೆ. ಅಂದ್ರೆ ಹೆಚ್ಚಿನ ಕಂಪನಿಗಳು ಏನ್ ಮಾಡ್ತದೆ, ಅವರು ಪ್ರಾಡಕ್ಟಿಗಾಗಿ ಒಂದು ಯಾವ್ದೋ ಒಂದು ಅವ್ರ MLM ಇರ್ತದೆ, ಪ್ರಾಡಕ್ಟ್ ಯಾವ್ದೋ ಇರ್ತದೆ. ನಮ್ಮ ಅತ್ಯುತ್ತಮವಾದ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಅನ್ನು MLM ಕಂಪನಿಯಲ್ಲಿ ಮಾಡ್ತಾರೆ. ಅವರು ಏನ್ ಮಾಡ್ತಾರೆ, ಒಂದು ಹಣ ಮಾಡುವುದಕ್ಕಾಗಿ ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನು ಬಿಡ್ತಾರೆ. ಹಾಗಾಗಿ ನಮ್ಮ ಕಂಪನಿಯ ಬಗ್ಗೆ ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ವೆಲ್ದಿ ವೇ ಟು ವೆಲ್ದಿ ಲೈಫ್, ಅಂದ್ರೆ ಆರೋಗ್ಯದಿಂದ ಭಾಗ್ಯದ ಅಡಿಗೆ. ಮೊದಲು ಆರೋಗ್ಯವನ್ನು ಸಂಪಾದನೆ ಮಾಡುವುದು ಆದ್ರೆ ಹಾಗಾದ್ರೆ ಹೆಲ್ತ್ ಅಂದ್ರೆ ಏನು? ಹೆಲ್ತ್ ಅಂದ್ರೆ ನೋಡಿ, ವಾಟ್ ಈಸ್ ಗುಡ್, ವಾಟ್ ಈಸ್ ಹೆಲ್ತ್ ಅಂದ್ರೆ ಒಳ್ಳೆ ಎಕ್ಸರ್ಸೈಸ್ ಮಾಡಬಹುದು, ಒಳ್ಳೆ ಸಂಬಂಧಗಳು, ಒಳ್ಳೆ ಸ್ಪಿರಿಚುವಾಲಿಟಿ ಬೇಕು ನಮ್ಗೆ. ನಾವು ತಿನ್ನುವಂತ ಆಹಾರ ಚೆನ್ನಾಗಿರ್ಬೇಕು, ತೆಗುವಂತ ಗಾಳಿ ಚೆನ್ನಾಗಿರ್ಬೇಕು. ಇದನ್ನು ಹೆಲ್ತ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಬರ್ತದೆ. ಓಕೆ, ನೆಕ್ಸ್ಟ್ ಹೆಲ್ತ್. ಓಕೆ, ನಮ್ಗೆ ಒಂದು 6 ಟೇಸ್ಟ್ ಹೆಲ್ತ್ ಅಂತ ಹೇಳಿದ್ರೆ ನಮ್ಗೆ 6 ಟೇಸ್ಟ್ ಬೇಕಂತ ಹೇಳಿದ್ರೆ, ಒಂದು ಸಿಹಿ ಬೇಕು, ಸ್ವೀಟ್ ಬೇಕು, ಸಾಲ್ಟಿ ಬೇಕು, ಸಾರ್ ಬೇಕು, ಪ್ರೆಗ್ನೆಂಟ್ ಬೇಕು, ಬಿಟ್ಟರ್ ಬೇಕು, ಅಸ್ಟಿನೆಂಜೆಂಟ್ ಅಂತ ಬೇಕು. ಅಂದ್ರೆ ಇಷ್ಟು 6 ಅಂದ್ರೆ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಇದ್ರಲ್ಲಿ ಷಡ್ ರಸ ಅಂತ ಹೇಳ್ತೀವಿ. 6 ರಸಗಳಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಪ್ರಾಡಕ್ಟ್ ಗಳಲ್ಲಿ ಅದೆಲ್ಲವನ್ನು ಸೇರಿಸಿ ಕೊಟ್ಟಿದ್ದಾರೆ. ಅಂದ್ರೆ 6 ಷಡ್ ರಸಗಳು ನಮ್ಮ ಪ್ರಾಡಕ್ಟ್ ಗಳಲ್ಲಿ ಸಿಗ್ತದೆ. ಹಾಗಾಗಿ ಯಾವಾಗ ನಿಮ್ಗೆ ಹೆಲ್ತ್
ನೋಡಿ ಬೇಸಿಕ್ ಯೂನಿಟ್ ಆಫ್ ಹೆಲ್ತ್ ಅನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹೆಲ್ತ್ ಇಸ್ ಎ WHO ಪ್ರಕಾರ ಹೆಲ್ತ್ ಇಸ್ ಎ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಓನ್ಲಿ ದ ಅಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ ಇನ್ ಆರ್ಡರ್ ಟು ಲೀಡ್ ಎ ಸೋಶಿಯೋ ಎಕಾನಮಿಕ್ ಪ್ರೊಡಕ್ಟಿವ್ ಲೈಫ್ ಅಂತ ಹೇಳಿದ್ರೆ ನಾವು ಎಲ್ಲವೂ ಸರಿ, ಅದರಲ್ಲಿ ಸಾಮಾಜಿಕ ಬದ್ಧತೆಯಿಂದ ಸಂಪಾದನೆ ಮಾಡುವುದು ಕೂಡ ಒಂದು ಆರೋಗ್ಯದಲ್ಲಿ ಬರ್ತದೆ. ಹಾಗಾಗಿ ನಮ್ಮ ಸಂಪಾದನೆ ಏನಾಗ್ತದೆ, ಸಾಮಾಜಿಕ ಬದ್ಧತೆಯಿಂದ ಸಂಪಾದನೆ ಮಾಡ್ತೀವಿ, ಜನರಿಗೆ ತುಂಬಾ ಹೆಲ್ಪ್ ಆಗ್ತದೆ, ಅವರ ಬ್ಲೆಸ್ಡ್ ಮನಿಯನ್ನು ನಾವು ತಿಂತಾ ಇರ್ತೀವಿ. ಹಾಗಾಗಿ ನಾವು ಯಾವಾಗಲೂ ಚೆನ್ನಾಗಿರ್ತೀವಿ. ಹಾಗೆ ಬೇಸಿಕ್ ಯೂನಿಟ್ ಆಫ್ ಹೆಲ್ತಿನ ಬಗ್ಗೆ ನೀವು ಮಾತಾಡೋದಾದ್ರೆ ನಮ್ಗೆ ಗೊತ್ತಿದೆ, ಅವರ್ ಬಾಡಿ ಇಸ್ ಮೇಡ್ ಆಫ್ ಟ್ರಿಲಿಯನ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಜೀವಕೋಶಗಳ ಒಂದು ದೊಡ್ಡ ಆಗರ ನಮ್ಗೆ. ಅದರಲ್ಲಿ ಜೀವಕೋಶಗಳ ಆಗರ ಅಂತ ಹೇಳಿದ್ರೆ ಟ್ರಿಲಿಯನ್ 200 ತರದ ಸಾಧನ 37.2 ಟ್ರಿಲಿಯನ್ ಜೀವಕೋಶಗಳಿಂದ ನಮ್ಮ ಬಾಡಿ ಆಗಿದೆ ಅಂತ ಹೇಳ್ತಾರೆ. ಯಾವಾಗ ಇಫ್ ಸೆಲ್ಸ್ ಹೆಲ್ದಿ ಬಾಡಿ ಹೆಲ್ದಿ, ಇಫ್ ಸೆಲ್ಸ್ ಅನ್ಹೆಲ್ದಿ ಬಾಡಿ ಅನ್ಹೆಲ್ದಿ, ಇಫ್ ಸೆಲ್ಸ್ ಡೆಡ್ ಬಾಡಿ ಡೆಡ್ ಅಂತ ಹೇಳಿದ್ರೆ, ನೀವು ಜೀವಕೋಶಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಜೀವಕೋಶಗಳು ಏನೋ ಅನಾರೋಗ್ಯವಾದ್ರೆ ನಮ್ಗೆ ಇಡೀ ನಮ್ಮ ಬಾಡಿಗೆ ಅನಾರೋಗ್ಯವಾಗ್ತದೆ. ಜೀವಕೋಶ ಸತ್ರೆ ನಾವು ಸಾಯ್ತೀವಿ. ಅಂದ್ರೆ ಬೇಸಿಕ್ ಯಾವ್ದಂದ್ರೆ ಸೆಲ್ ಅಂತ, ಜೀವಕೋಶಗಳ ಒಂದು ಆಗರ, ಸೆಲ್ ಇಂದ ಒಂದು ಟಿಶ್ಯೂ ಆಗ್ತದೆ, ಟಿಶ್ಯೂ ಇಂದ ಒಂದು ಆರ್ಗನ್ ಆಗ್ತದೆ, ಆರ್ಗನ್ ಇಂದ ಒಂದು ಸಿಸ್ಟಮ್ ಆಗ್ತದೆ, ಎಲ್ಲ ಸೇರಿ ಒಂದು ಹ್ಯೂಮನ್ ಬಾಡಿ ಆಗ್ತದೆ. ಹಾಗಾಗಿ ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು ಸೆಲ್ಯುಲರ್ ಲೆವೆಲ್ ಮೇಲೆ ಕೆಲಸ ಮಾಡ್ತದೆ. ನಮ್ಮ ಗ್ಯಾನೋಡರ್ಮ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದೇ ಹೆಲ್ದಿ ಸೆಲ್ಸ್ ನೀಡ್ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್. ಹೆಲ್ದಿ ಸೆಲ್ ಏನ್ ಮಾಡ್ಬೇಕು, ಆರೋಗ್ಯವಾದಂತ ಪೌಷ್ಟಿಕಾಂಶವಾದಂತ ಆಹಾರವನ್ನು ಅಂದ್ರೆ 200 ಜೀವಕೋಶಗಳನ್ನು ನಾನು ಹೇಳಿದೆ, 200 ಜೀವಕೋಶಗಳಿಗೆ 200 ತರದಂತ ನಮ್ಗೆ ಪೌಷ್ಟಿಕಾಂಶ ಬೇಕು. ಕಣ್ಣಿನ ಜೀವಕೋಶ ಒಂದು ಬೇರೆ, ಫಾರ್ ಎಕ್ಸಾಂಪಲ್ ಕಣ್ಣಿಗೆ ವಿಟಮಿನ್ ಎ ಬೇಕು, ಅಂದ್ರೆ ರಕ್ತದಲ್ಲಿ ಕರೆಯುವ ವಿಟಮಿನ್ ಎ ಇದ್ರೆ ಕಣ್ಣಿಗೆ ಯಾವ್ದು ಖುಷಿಯಲ್ಲಿ ಇರ್ತದೆ. ರಕ್ತದಲ್ಲಿ ವಿಟಮಿನ್ ಎ ಬೇಕಾದಿದ್ದಾಗ ಅದು ತಗೊಳ್ತದೆ. ಅದಕ್ಕೆ B12 ಇದ್ದಾಗ ಬ್ರೈನ್ಗೆ B12 ಬೇಕಾಗ್ತದೆ, ಹೃದಯಕ್ಕೆ B12 ಬೇಕಾಗ್ತದೆ. ಅದೇ ರೀತಿ ನಮ್ಮ ಎಲುಬಿಗೆ ಕ್ಯಾಲ್ಸಿಯಂ ಬೇಕಾಗ್ತದೆ. ನಮ್ಮ ರಕ್ತದಲ್ಲಿ ಬೇಕಾದಷ್ಟು ಕ್ಯಾಲ್ಸಿಯಂ ಇದ್ದರೆ ಎಲುಬಿನ ಬೆಳವಣಿಗೆ ಚೆನ್ನಾಗಿರ್ತದೆ. ಹಾಗಾಗಿ ನಮ್ಗೆ ಗಂಟು ನೋವು, ಕಾಲು ನೋವು ಇಂಥದ್ದೆಲ್ಲ ಬರುವಂತ ಸಾಧ್ಯತೆ ಇಲ್ಲ. ಅಂದ್ರೆ ಇದು ಪೂರಕವಾಗಿ ಇಂತ ಕರೆಕ್ಟ್ ಆಗಿ ನಮ್ಗೆ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಔಟ್ ಗೋಯಿಂಗ್ ಪೂರ ಚೆನ್ನಾಗಿರ್ಬೇಕು. ನಮ್ಗೆ ಮೋಷನ್, ಯೂರಿನ್ ಅದೆಲ್ಲ ಪರ್ಫೆಕ್ಟ್ ಹೋದಾಗ ನಾವು ಹೆಲ್ದಿ ಇರ್ತದೆ, ಒಳ್ಳೆ ನಿದ್ರೆ ಬರ್ಬೇಕು. ಅದರ ಒಟ್ಟಿಗೆ ಒಳ್ಳೆ ನಿದ್ರೆ ನಮ್ಗೆ ಬಂದಾಗ ಮಾತ್ರ ನಾವು ಹೆಲ್ದಿ ಅಂತ ಹೇಳಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಈಗ ಅದು ಹೆಂಗಿದೆ ನೋಡಿ, ನಾವು ಕೇಳುವಂತ ಗಾಳಿ ಹೇಗಿದೆ, ಗಾಳಿಯಲ್ಲಿ ಫುಲ್ ಪೊಲ್ಯೂಷನ್ ಆಗಿದೆ. ನೀವು ನೋಡ್ಬೇಕಿಲ್ಲ, ನಮ್ಗೆ ಆಮ್ಲಜನಕದ ಕೊರತೆಯಿಂದ ದಿಲ್ಲಿಯಲ್ಲಿ ಎಷ್ಟು ಸಮಸ್ಯೆ ಆಯ್ತು, ಬೇರೆ ಕಡೆ ಎಷ್ಟು ಸಮಸ್ಯೆ ಆಯ್ತು, ನಾವು ಎಷ್ಟು ಪೊಲ್ಯೂಷನ್ ಅಲ್ಲಿ ಇದ್ದೀವಿ. ವರ್ಲ್ಡ್ ಅಲ್ಲಿ ನಮ್ಮ ಸಿಟಿಗಳು ಎಷ್ಟು ಪೊಲ್ಯೂಷನ್ ಸಿಟಿಗಳಾಗಿವೆ ಅಂದ್ರೆ, ವರ್ಲ್ಡ್ ಅಲ್ಲಿ ಅತಿ ಹೆಚ್ಚಿನ ಪೊಲ್ಯೂಷನ್ ಸಿಟಿಗಳು ನಮ್ಮ ಭಾರತದಲ್ಲಿ ಇದೆ. ಅಂದ್ರೆ ಫ್ಯಾಕ್ಟ್ರಿ ಇರ್ಬೋದು, ಹೊಗೆಗಳಿಂದ ಫ್ಯಾಕ್ಟ್ರಿಗಳು ಬಿಡುವಂತ ಹೊಗೆ ಇರ್ಬೋದು, ಅಥವಾ ವೆಹಿಕಲ್ ಹೊಗೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪೊಲ್ಯೂಷನ್ ಆಗ್ತಾ ಇದೆ. ಏರ್ ಪೊಲ್ಯೂಷನ್ ಬಹಳಷ್ಟು ದೊಡ್ಡ ನಮ್ಮ ಇಂಡಿಯಾದಲ್ಲಿ. ವಾಟರ್ ನಾವು ತಿಳಿಯುವಂತ ನೀರನ್ನು ಕೂಡ ನಾವು ಹಾಳು ಮಾಡಿದ್ದೇವೆ. ನಾವು ಅಭಿವೃದ್ಧಿ ಹೆಸರಲ್ಲಿ ಗಾಳಿಗೆ, ನೀರಿಗೆ ಮತ್ತೆ ಭೂಮಿಗೆ ಎಲ್ಲವನ್ನು ವಿಷ ಬಿತ್ತಿದ್ದೀವಿ. ಹಾಗಾಗಿ ನಮ್ಮ ನೀರು ಕೂಡ ಫುಲ್ ಕಲುಷಿತವಾಗಿದೆ. ಸಾಧಾರಣ 70% ಹೆಚ್ಚಿನ ಕಾಯಿಲೆಗಳು ನೀರಿನ ಕಲುಷಿತದಿಂದ ಬರ್ತದೆ ಅಂತ. ಅದೇ ರೀತಿಯಲ್ಲಿ ನಾವು ತಿನ್ನುವಂತ ಆಹಾರ ಕಲುಷಿತವಾಗಿದೆ. ನೋಡಿ, ನಾವು ಏನ್ ಮಾಡ್ತೀವಿ, ರೈತ ಕ್ರಾಂತಿ, ಹಸಿರು ಕ್ರಾಂತಿಯ ವಿಧಾನದಲ್ಲಿ ಕೃಷಿ ಮಾಡ್ತಾ ನಾವು ಏನ್ ಮಾಡ್ತಿದೀವಿ, ಆರ್ಗ್ಯಾನಿಕ್ ಅನ್ನು ಮರೆತು ಬಿಟ್ಟಿದ್ದೀವಿ. ನಾವು ಕೆಮಿಕಲ್, ಫರ್ಟಿಲೈಸರ್, ಪೆಸ್ಟಿಸೈಡ್ಸ್ ಎಲ್ಲ ಹಾಕ್ತಾ ಇದ್ದೀವಿ. ಹೀಗಾಗಿ ಟೋಟಲ್ ಆಗಿ ಏನಾಗಿದೆ, ನಾವು ಫುಲ್ ಕೆಮಿಕಲ್ ಯುಕ್ತ ಆಗಿದ್ವಿ. ಇದು ನಮ್ಗೆ ಕಾಯಿಲೆಗೆ ಕಾರಣ ಆಗ್ತದೆ. ನೆಕ್ಸ್ಟ್ ಅದರ ಒಟ್ಟಿಗೆ ನೋಡಿ ನಮ್ಗೆ ಏನಾಗ್ತದೆ ಇದರಿಂದ, ನಮ್ಗೆ ಇದೆಲ್ಲ ತಿನ್ನೋದ್ರಿಂದ ಏನಾಗ್ತದೆ ನೋಡಿ, ಇಲ್ಲಿ ಬರ್ದಿದ್ದಾರೆ. ವೆಯ್ಟ್ ಗೇನ್ ಆಗ್ಬೋದು, ಬಾಡಿ ಓವರ್ ಹೀಟಿಂಗ್ ಆಗ್ತದೆ, ಸ್ಕಿನ್ ಪ್ರಾಬ್ಲಮ್ ಬರ್ಬೋದು, ಮಸ್ಕಲ್ ಪ್ಲೇನ್ ಬರ್ಬೋದು, ಕಾನ್ಸ್ಟಿಪೇಷನ್ಸ್ ಬರ್ಬೋದು, ಸ್ಮೋಯಿಯಾ ಬರ್ಬೋದು, ಬ್ಯಾಡ್ ಬ್ರೀತ್ ಬರ್ಬೋದು, ಹೆಡೇಕ್ ಬರ್ಬೋದು. ಇಟ್ ಇಸ್ ಅಂದ್ರೆ ಮೂಡ್ ಇರುವುದಿಲ್ಲ. ಇದು ಬಿಕಾಸ್ ಆಫ್ ಏನಾಗ್ತಾರೆ, ನಮ್ಮಲ್ಲಿ ಒಳಗೆ ಬಾಡಿಯಲ್ಲಿ ಏನಾಗ್ತಾರೆ, ಟಾಕ್ಸಿನ್ಗಳು, ವಿಷ ತುಂಬಿ ಹೋಗಿದೆ. ಯಾವಾಗ ವಿಷ ತುಂಬಿ ಅಂದರೆ 10 ತರದಂತ, ಮುಖ್ಯವಾಗಿ 10 ತರದಂತ ನಮಗೆ ತೊಂದರೆಗಳಾಗ್ತದಂತ ಬರೀತಾರೆ. ಇಟ್ ಇಸ್ ಸೈಂಟಿಫಿಕಲಿ ಪ್ರೂವ್ಡ್. ಇದನ್ನು ನಾವು ಇದರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ನಮ್ಮ ಪ್ರಾಡಕ್ಟ್ ಇದನ್ನು ಹೆಂಗೆ ಸರಿ ಮಾಡ್ತದೆ, ಅದರ ಬಗ್ಗೆ ನಾವು ಜನರಿಗೆ ತಿಳ್ಕೊಳ್ಬೇಕು. ಅದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ನೋಡಿ, ಅಲ್ಲಿ ಲೈಫ್ ಸ್ಟೈಲ್, ನಾವು ತಿನ್ನುವಂತ ಆಹಾರ ಹೆಂಗಿದೆ, ಅವ್ರು ಹೆಂಗಿದ್ದಾರೆ ನೋಡಿ. ಇಲ್ಲಿ ನಾವು ಬೆಳಿಗ್ಗೆ ಏಳುವ ಟೈಮ್ ಮತ್ತೆ ರಾತ್ರಿ ಮಲಗುವ ಟೈಮ್ ಬಹಳಷ್ಟು ನಾವು ವ್ಯತ್ಯಾಸವನ್ನು ಮಾಡ್ತಾ ಇದ್ದೇವೆ. ರಾತ್ರಿ ನಾವು ಎಷ್ಟು 10 ಗಂಟೆ ಮುಂಚೆ ಆದ್ರೂ ಮಲಗಬೇಕು, ಬೆಳಿಗ್ಗೆ ಒಂದು 4-5 ಗಂಟೆಯ ಮುಂಚೆ ಆದ್ರೂ ನಾವು ಹೇಳ್ಬೇಕು.
ನಿನ್ನೆ ಒಂದು ಒಳ್ಳೆ ಡೈಮಂಡ್ ಇದರಲ್ಲಿ ಬೆಳಗ್ಗೆ ಅವರೊಂದು ಒಳ್ಳೆದನ್ನು ಕಳಿಸಿದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ಬೆಳಿಗ್ಗೆ ಯಾಕೆ ಹೇಳ್ಬೇಕು ಅದರ ಒಟ್ಟಿಗೆ ನಾವು ತಿನ್ನುವಂತ ಆಹಾರ ಹೆಂಗಿದೆ ನೋಡ್ರಿ. ಎಲ್ಲ ಫಾಸ್ಟ್ ಫುಡ್ ಸಂಸ್ಕೃತಿಗೆ ಹೋಗಿದ್ದೇವೆ. ಎಲ್ಲಿಂದಾಗಿ ನಾವು ಎಕ್ಸರ್ಸೈಸ್ ಮಾಡೋದನ್ನು ಮರೆತಿಲ್ಲ, ಟೈಮ್ಗೆ ಸರಿಯಾಗಿ ಫುಡ್ ಅನ್ನು ತಗೊಳ್ಳೋದಿಲ್ಲ. ಹಂಗಾಗಿ ನಮ್ಗೆ ಅಲ್ಲಿ ನೋಡಿ ಅದು ನಿದ್ರೆ ಮಾಡಿದೆ ನಾಯಿ, ಅಷ್ಟು ಒಳ್ಳೆಯ ನಿದ್ರೆ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ನಮ್ಮ ಬಾಡಿ ಏನಾಗಿದೆ ನೋಡಿ, ಬಾಡಿಯ ಶೇಪೇ ಚೇಂಜ್ ಆಗ್ಬಿಟ್ಟಿದೆ. ಅಂದ್ರೆ ನಾವು ಓವರ್ ವೇಟ್ ಆಗಿದ್ದೇವೆ. ಇಟ್ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಹಾಗಾಗಿ ನಾವು ಲೈಫ್ ಸ್ಟೈಲ್ ಅನ್ನು ಕೂಡ ಚೇಂಜ್ ಮಾಡ್ಬೇಕಾಗ್ತದೆ ಆರೋಗ್ಯಕ್ಕಾಗಿ. ಓಕೆ, ನಮ್ಗೆ ಮೇನ್ ಯಾವುದರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಬಾಡಿಗೆ ಕಾರಣಕ್ಕೆ ಎರಡೇ ಕಾರಣ ಕಾಯಿಲೆ ಬರ್ಲಿಕ್ಕೆ ಅಥವಾ ನಮ್ಮ ಶರೀರಕ್ಕೆ ಸಮಸ್ಯೆ ಆಗ್ಲಿಕ್ಕೆ, ಆರೋಗ್ಯ ಸಮಸ್ಯೆ ಆಗ್ಲಿಕ್ಕೆ ಎರಡು ಕಾರಣಗಳನ್ನ ಹೇಳ್ತಾರೆ. ಒಂದು ಟಾಕ್ಸಿನ್, ಒಂದು ಇಂಬ್ಯಾಲೆನ್ಸ್. 1974ರಲ್ಲಿ ಡಾಕ್ಟರ್ ಡೆನ್ಸ್ಲೆ ಅವರು ಇದರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ವೈ ಮ್ಯಾನ್ ಬಿಕಮ್ ಸಿಕ್ ಅಂತ ಹೇಳಿದ್ರೆ, ಕೆಲವೊಂದು ಕಾಯಿಲೆ ಬಂದದ್ದು ಗುಣವೇ ಆಗುದಿಲ್ಲ. ಅದು ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವರು ಎರಡು ಕಾರಣವನ್ನು ಕೋಟ್ ಮಾಡ್ತಾರೆ. ಅದಕ್ಕಿಂತ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಮೂಲತಃ ಅವರು ಆಸ್ಟ್ರಿಯಾದವರು, ಅಲ್ಲಿ ಅಮೆರಿಕದಲ್ಲಿ ಅವರು ಸೆಟ್ಲ್ ಆಗಿದ್ದಾರೆ. ಅವರು ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಒಂದು ಟಾಕ್ಸಿನ್ ಮತ್ತೆ ಇಂಬ್ಯಾಲೆನ್ಸ್. ಟಾಕ್ಸಿನ್ ನಾವು ಎಷ್ಟು ತಿಂತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಎವರೇಜ್ ಆಗಿ ದಿನಾಂಕರ ಪ್ರಕಾರ, ಸರ್ವೆ ಪ್ರಕಾರ ನಾವು 4.5 kg ಕೆಮಿಕಲ್, 3.5 ಲೀಟರ್ ಪೆಸ್ಟಿಸೈಡ್ಸ್ ದಿನಾನಿತ್ಯ ಗೊತ್ತಿದೆಯೋ ನಾವು ಸೇವಿಸ್ತಾ ಇದ್ದೇವೆ. ಅದರಿಂದ ಒಟ್ಟಿಗೆ ನಮ್ಗೆ ಫುಲ್ ಸ್ಟ್ರೆಸ್ಫುಲ್ ಲೈಫ್ ಆಗಿದೆ. ನಮ್ಗೆ ಟೆನ್ಷನ್ ಇಂದ ಏನಾಗ್ತದೆ, ಟೋಟಲ್ ಆಗಿ ನಮ್ಗೆ ಇಂಬ್ಯಾಲೆನ್ಸ್ ಆಗ್ತದೆ. ಈ ಎರಡು ಕಾರಣಗಳಿಂದ ಮನುಷ್ಯನಿಗೆ ಅನಾರೋಗ್ಯ ಉಂಟಾಗ್ತದೆ. ಓಕೆ, ಆದ್ರೆ ಗ್ಯಾನೋಡರ್ಮ ಪ್ರಾಡಕ್ಟ್, ಬ್ಯಾನರ್ ಪ್ರಾಡಕ್ಟ್, ನಮ್ದು ಪ್ರಾಡಕ್ಟ್ ಏನ್ ಮಾಡ್ತದ ಅಂತ ಹೇಳ್ತಾರೆ, ನಮ್ಮಲ್ಲಿ ಮೇನ್ ಆಗಿರುವಂತದ್ದು ರಿಷಿಗ್ಯಾನೋ, ಮತ್ತೊಂದು ಗ್ಯಾನೋಸಿಲಿಯಂ. ಅಂದ್ರೆ 90 ದಿನದ ಫ್ರೂಟ್ ಬಾಡಿ ಆಫ್ ಅಂತ ರೆಡ್ ಮಶ್ರೂಮ್ ಅನ್ನು ರಿಷಿಗ್ಯಾನೋ ಅಂತ ಹೇಳ್ತೀವಿ. ಆದರೆ 18 ದಿನದ ಓಲ್ಡ್ ಮೈಸೀಲಿಯಂ ಅನ್ನು ಏನ್ ಹೇಳ್ತೀವಿ, ಅದನ್ನು ಗ್ಯಾನೋಸಿಲಿಯಂ GL ಅಂತ ಹೇಳ್ತೀವಿ. ಈ ಎರಡು ಪ್ರಾಡಕ್ಟ್ಗಳು ದೇಹದ ಮೇಲೆ ಹೆಂಗೆ ಕೆಲಸ ಮಾಡ್ತಾವ ಅಂತ ಹೇಳಿದ್ರೆ ನೋಡಿ, ಗ್ಯಾನೋಡರ್ಮ is a detoxifier, support the body to cleanse the water soluble and non-water soluble toxin of the body the system. RG ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇಡೀ ಬಾಡಿಗೆ ಹೋದಾಗ ಅದು ಡಿಟೆಕ್ಟ್ ಮಾಡ್ತದೆ. ಅದರ ರಿಸರ್ಚ್ ಪ್ರಕಾರ ಅದಕ್ಕೆ MRI ಸ್ಕ್ಯಾನಿಂಗ್ ಇಂತ 1000 ರೂಪಾಯಿ ಸ್ಕ್ಯಾನಿಂಗ್ ಪವರ್ ಇದೆ ಅಂತ ಹೇಳ್ತಾರೆ. 1 to 30 ಡೇಸ್ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡ್ತದೆ. 1 to 30 ವೀಕ್ಸ್ ಅದು ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ಬಾಡಿಯಲ್ಲಿ ಏನಾದ್ರೂ ಬೇಡಾದಿದ್ದನ್ನು ಎಲ್ಲ ಹೊರಗಾಗ್ತದೆ. ನಾವು ದಪ್ಪ ಇದ್ದೀವಿ, ನಮ್ಮಲ್ಲಿ ಎಷ್ಟೋ ಕೊಲೆಸ್ಟ್ರಾಲ್ ಇದೆ, ಎಷ್ಟೋ ಫ್ಯಾಟ್ ಇದೆ, ಈ ಯೂರಿಕ್ ಆಸಿಡ್ ಎಷ್ಟೋ ಇರ್ಬೋದು, ಕೆಲವು ಹೆಚ್ಚು ಕಡಿಮೆ ಜಾಸ್ತಿ ಇರ್ತದೆ, ಆ ಸ್ಟಾಕ್ ಆಗಿರ್ತದೆ. ಅದೇ ನಮ್ಗೆ ನಾಳೆ ಅದು ಕ್ಯಾನ್ಸರ್ ಆಗುವಂತ, ಟ್ಯೂಮರ್ ಆಗುವಂತದ್ದು, ಕಲ್ಲಾಗುವಂತ ಸಾಧ್ಯತೆ ಇರ್ತದೆ. ಅದೆಲ್ಲವನ್ನು ಇದು ಕ್ಲೀನ್ ಆಗಿ ಗುಡಿಸುವಂತ ಕೆಲಸ ಮಾಡ್ತದೆ, ಬಾಡಿಯನ್ನು ಕ್ಲೀನ್ ಮಾಡುವಂತ ಕೆಲಸ ಮಾಡ್ತದೆ. ಅದೇ ಒಟ್ಟಿಗೆ GL ಏನ್ ಮಾಡ್ತದೆ, ಸಪೋರ್ಟ್ ದ ಬಾಡಿ ಟು ರೆಗ್ಯುಲೇಟ್, ಬಿಲ್ಡ್ ಅಂಡ್ ರೀಜನರೇಟ್ ದ ಸೆಲ್ಸ್ ಅಂತ. ಅದು ಆ ಬಾಡಿಯನ್ನು ರೆಗ್ಯುಲೇಟ್ ಮಾಡ್ಲಿಕ್ಕೆ ರೆಗ್ಯುಲೇಟರ್ ತರ ಕೆಲಸ ಮಾಡ್ತದೆ. ನಮಗೆ ನೋಡಿ, ಒಂದು ಫ್ರಿಡ್ಜ್ ಅಲ್ಲಿ ಒಂದು ರೆಗ್ಯುಲೇಟರ್ ಇದ್ದಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ಏನ್ ಮಾಡ್ತದೆ, ಅದು ಬ್ಯಾಲೆನ್ಸಿಂಗ್ ಮಾಡ್ತದೆ. ಅದೇ ರೀತಿ ನಮ್ಮ ಬಾಡಿಯ ಇಡೀ ಸಿಸ್ಟಮ್ ಅನ್ನು ಬ್ಯಾಲೆನ್ಸಿಂಗ್ ಮಾಡ್ತದೆ. ಬಿಲ್ಡ್ ಅಂಡ್ ರೀಜನರೇಟ್ ದ ಸೆಲ್ಸ್ ಅಂದ್ರೆ ಹಾಳಾದಂತ ಜೀವಕೋಶಗಳನ್ನು ರೀಬಿಲ್ಡ್ ಮಾಡ್ತದೆ, ಮತ್ತೆ ರೀಜನರೇಟ್ ಮಾಡ್ತದೆ ಟಿಶ್ಯೂಗಳನ್ನು. ಒಂದು ರಿಜುವೆನೇಟ್ ಮಾಡುವಂತ ಯಾವುದೇ ಒಂದು ಹರ್ಬ್ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಮ್ದು ರೆಡ್ ಮಶ್ರೂಮ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಅದರ ಬಗ್ಗೆ ರಿಸರ್ಚ್ ಬೇಕಾದಷ್ಟು ನಮ್ಗೆ ಸಿಗ್ತದೆ. ನೋಡಿ, ಗ್ಯಾನೋಡರ್ಮ ಇದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಗ್ಯಾನೋಡರ್ಮ ಮಿರಾಕಲ್ ಕಿಂಗ್ ಆಫ್ ಹರ್ಬ್ ಅಂತ ಹೇಳ್ತಾರೆ. ಇದನ್ನು ಸ್ಪಿರಿಚುವಾಲಿಟಿ ಹರ್ಬ್ ಅಂತಾನು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದಕ್ಕೆ 5000 ವರ್ಷದ ಇತಿಹಾಸ ಇದೆ. ಇದರಲ್ಲಿ ನೋ ಟಾಕ್ಸಿನ್ ಇಲ್ಲ, ನೋ ಸೈಡ್ ಇಫೆಕ್ಟ್, ನೋ ಸ್ಪೆಸಿಫಿಕ್, ಓವರ್ ಆಲ್ ನಾರ್ಮಲೈಸಿಂಗ್. ನಮ್ಗೆ ಹೇಳ್ಬೇಕು ಇದರಲ್ಲಿ ಯಾವ್ದಾದ್ರು ಟಾಕ್ಸಿನ್ ಇದೆಯಾ, ಇದರಲ್ಲಿ ಸೈಡ್ ಎಫೆಕ್ಟ್ ಇದೆಯಾ, ಮನುಷ್ಯನಿಗೆ ಇಲ್ಲ. ಇದು ಒಂದು ಆಹಾರ, ಅತ್ಯುತ್ತಮವಾದಂತ ಆಹಾರ. ಕಿಂಗ್ ಆಫ್ ಅಡಾಪ್ಟೋಜನ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಕಿಂಗ್ ಆಫ್ ಅಡಾಪ್ಟೋಜನ್ ಅಂದ್ರೆ ದೋಸೆ ತಿಂದಾಗಿ ಇದನ್ನ ನಾವು ತಿನ್ಬಹುದು. ಅಡಾಪ್ಟೋಜನ್, ನಾವು ಅನ್ನ ತಿಂತೀವಿ, ದೋಸೆ ತಿಂತೀವಿ, ಇದು ಎಷ್ಟು ಬೇಕಾದ್ರೂ ತಿನ್ಬಹುದು. ಜಾಸ್ತಿ ತಿಂದ್ರೆ ನಮ್ಗೆ ಅಜೀರ್ಣ ಆಗ್ಬೋದು. ಅದೇ ರೀತಿ ಇದು ನಮ್ಮ ಬಾಡಿ ಅಡಾಪ್ಟೋಜನ್ ಲೆವೆಲ್ ಅಲ್ಲಿ ಇದು ಕೆಲಸ ಮಾಡ್ತದೆ. ಇದರಲ್ಲಿ ನೋ ಟಾಕ್ಸಿನ್, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ. ಕೆಲವು ರಿಫ್ಲೆಕ್ಷನ್ ಬರ್ತದೆ, ಅದು ಬೇರೆ, ಅದು ನಾವು ಅವ್ರಿಗೆ ಹೇಳಲಿಕ್ಕೆ ನಾವು ಕಲ್ತಿರ್ಬೇಕು. ನೋ ಸ್ಪೆಸಿಫಿಕ್, ಇದು ಯಾವುದೇ ಕಾಯಿಲೆ ಮೇಲೆ ಕೆಲಸ ಮಾಡುವಂತದ್ದಲ್ಲ. ಇದು ಸೆಲ್ಯುಲರ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತದೆ. ಮೆಡಿಸಿನ್ ಅಲ್ಲ, ಇದು ಮೆಡಿಸಿನ್ ವ್ಯಾಲ್ಯೂ ಇರುವಂತ ಒಂದು ಹರ್ಬ್. ಅಂದ್ರೆ ಇದನ್ನು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್ ಸರ್ಟಿಫಿಕೇಟ್ ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಶುಂಠಿ,
ಈಗ ಅರಸಿನ ಇದ್ರ ತರ ನಮ್ಮಲ್ಲಿ ಇದೆಯಲ್ಲ ಬೇರೆ ಕೆಲವು ತುಂಬಾ ಇದೆ ಅದೇ ರೀತಿ ಅಂತ ವರ್ಕ್ ಅಂತ ಹೇಳ್ತಾರೆ. ವಿಶೇಷವಾಗಿ ಇದನ್ನ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಇದಕ್ಕೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು, ಇದರ ಸ್ಪಿರಿಚುವಾಲಿಟಿಯ ಬಗ್ಗೆ ನಾವು ಜನರಿಗೆ ಹೇಳ್ಬೇಕಾಗ್ತದೆ. ಸಂಗನಂಸು ಕ್ಲಾಸಿಕಲ್ ಹರ್ಬಲ್ ಬುಕ್ ಅಲ್ಲಿ ಇದನ್ನು ದೇವರ ಮೂಲಿಕೆ ಅಂತಲೇ ಬರ್ದಿದ್ದಾರೆ. ನಾವು ಯಾವಾಗ್ಲೂ ಹೇಳ್ತೇನೆ ಇದು ದೇವರ ಮೂಲಿಕೆ, ಯಾಕಂತ ಹೇಳಿದ್ರೆ ಕೆಲವರು ಇದ್ರ ಎಷ್ಟು ಕೊಟ್ಟರು ನಾವು ಹೇಳಿದ್ರು ಅದು ತಕೊಳ್ಳಿಕ್ಕೆ ಆಗುದಿಲ್ಲ ಅವ್ರಿಗೆ, ಯಾಕಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಆದ್ರೂ ಸ್ಪಿರಿಚುವಾಲಿಟಿ ಇರುವುದರಿಂದ ಅದು ಸಾಧ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದರ ಬಗ್ಗೆಯೂ ನಾವು ತಿಳ್ಕೊಳ್ಳುವಂತದ್ದು ಬಹಳಷ್ಟು ಇಷ್ಟ. ನಿಮ್ಗೆ ಮಶ್ರೂಮ್ ಬಗ್ಗೆ ಜ್ಞಾನೋಥೆರಪಿಯಲ್ಲಿ ಕ್ಲಾಸ್ ಅಲ್ಲಿ ಬೇಕಾದಷ್ಟು ನಿಮ್ಗೆ ಸಿಗ್ತದೆ, ನಾವು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಮತ್ತು ಬೇಕಾದ್ರೆ ಸೆಟ್ರ ಜ್ಞಾನೋಥೆರಪಿ ಇದೆ, ನಂದು ಜ್ಞಾನೋಥೆರಪಿ ಯೂಟ್ಯೂಬ್ ಅಲ್ಲಿ ಇದೆ, ನೀವು ಅದರಲ್ಲಿ ಅದನ್ನು ಮತ್ತು ಹುಡುಕ್ಬಹುದು. ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ನಿಮ್ಗೆ ಸಿಗ್ತದೆ, ನೀವು ಅದರ ಬಗ್ಗೆ ನೀವು ಹುಡುಕಿ ಅದರ ಬಗ್ಗೆ ತಿಳ್ಕೊಳ್ಬಹುದು. ಜ್ಞಾನೋಧರ್ಮದಲ್ಲಿ ಅಂತ ಏನಿದೆ ಅಂತ ಹೇಳಿದ್ರೆ ಪಾಲಿಸ್ಯಾಕ್ರೈಡ್ಸ್ ಇದೆ, ಅಡಿನೋಸಿನ್ ಇದೆ, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದೆ, ಟ್ರೈಟ್ರಾಲ್ಫಿನಾಯ್ಡ್ಸ್ ಇದೆ, ಆರ್ಗ್ಯಾನಿಕ್ ಜರ್ಮೇನಿಯಂ ಇದೆ, ಗ್ಯಾನೋಡಾರಿಕ್ ಆಸಿಡ್ ಇದೆ, ವಿಟಮಿನ್ಸ್ ಅಲ್ಲಿ B3, B5, CD ಇದೆ, ಮಿನರಲ್ಸ್ ಅಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್ ಅಂಡ್ ಪೊಟ್ಯಾಷಿಯಂ ಇದೆ. ಪಾಲಿಸ್ಯಾಕ್ರೈಡ್ಸ್ ಏನ್ ಮಾಡ್ತಾರೆ, ಇದೇ ನಮ್ಮನ್ನು ಡಿಟಾಕ್ಸಿಫಿಕೇಶನ್ ಮಾಡುದು, ರಿಫ್ಲೆಕ್ಷನ್ ಎಲ್ಲ ಮಾಡ್ಲಿಕ್ಕೆ ಅದೇ ಕಾರಣ. ಅಡಿನೇಷನ್ ನ ಬಗ್ಗೆ ಇದೆಲ್ಲ ಮೆಡಿಸಿನ್ ನಲ್ಲಿ ಇರ್ತದೆ, ಇದೆಲ್ಲ ಕೃತಕವಾಗಿರ್ತದೆ. ಮೆಡಿಸಿನ್ ನಲ್ಲಿ ನಿಮ್ಮದು ಆರ್ಗ್ಯಾನಿಕ್ ಆಗಿರುವುದಿಲ್ಲ, ಕೃತಕವಾಗಿ ಇರ್ತದೆ. ಆದ್ರೆ ನಮ್ಮ ಜ್ಞಾನೋಧರ್ಮದಲ್ಲಿ ಇದೆಲ್ಲವೂ ಈ ಸೈಂಟಿಫಿಕಲ್ ಆಗಿ ನಮಗೆ ಕೆಲವರು ಕೇಳಿದ್ರೆ ನಮ್ಗೆ ಇದು ಬೇಕಾಗುತ್ತೆ. ಆದ್ರೆ ಸಿಸ್ಟಮ್ ಸಿಂಪಲ್ ಆಗಿ ಹೇಳುದಾದ್ರೆ ಜ್ಞಾನೋಧರ್ಮ ಏನ್ ಮಾಡ್ತದೆ ಅಂತ ಹೇಳ್ತಾರೆ, RG ಏನ್ ಮಾಡ್ತದೆ, ಕ್ಲೀನ್ ಮಾಡ್ತದೆ, ತೆಗಿತದೆ. GL ಏನ್ ಮಾಡ್ತದೆ, ತಡೀತದೆ. ಇದು ಒಂದು ಕೊಟ್ಟು ಗೊತ್ತಿದ್ರೆ ನಮ್ಗೆ ಸಾಕಾಗ್ತದೆ. ಇದು ನಮ್ಗೆ ಸೈಂಟಿಫಿಕಲಿ ನ್ಯೂಟ್ರಿಷನ್ಸ್ ಬಗ್ಗೆ ನಾವು ಯಾರಾದ್ರೂ ಗೊತ್ತಿದ್ದಾಗ ನಮ್ಗೆ ನಾಲೆಡ್ಜ್ ಬೇಕಾಗ್ತದೆ. ಹಾಗಾಗಿ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಮ್ಮ ವಿಟಮಿನ್ಸ್ ಅಲ್ಲಿ B3 ಇದೆ, B5 ಇದೆ, ವಿಟಮಿನ್ C ಇದೆ, ಸ್ವಲ್ಪ ವಿಟಮಿನ್ D ಸಹ ಇದೆ. ಮಿನರಲ್ಸ್ ಅಲ್ಲಿ ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಐರನ್ ಇದೆ, ಪೊಟ್ಯಾಷಿಯಂ ಇದೆ. ಹಂಗಾಗಿ ಇಷ್ಟು ನಾವು ತಿಳ್ಕೊಳ್ಳುವಂತದ್ದು ಅಗತ್ಯ. ಯಾಕಂತ ಹೇಳಿದ್ರೆ ನಾವು ಒಂದು ಫೀಲ್ಡ್ ಗೆ ಹೋದಾಗ ನಮ್ಗೆ ಎಲ್ಲ ಕ್ವಶನ್ ಬಂದಾಗ ನಾವು ಅದನ್ನ ಹೇಳಲಿಕ್ಕೆ ನಮ್ಗೆ ನಾವು ಸಮರ್ಥರ ಇರ್ಬೇಕು. ಹಾಗಾಗಿ ಅದಕ್ಕಾಗಿ ನಾವು ಈ ಕ್ಲಾಸ್ ಅನ್ನೆಲ್ಲ ನೆಕ್ಸ್ಟ್ ಸರ್. Excuse me, sir. Okay. Sorry for interrupting, sir. ಈ ಸೆಕ್ಷನ್ ಇನ್ 2 minutes ಅಲ್ಲಿ ಎಂಡ್ ಆಗುತ್ತೆ. ಸೊ ಇದೇ ಸೇಮ್ ಪಾಸ್ವರ್ಡ್ ಮತ್ತೆ ID ಇಂದ ಮತ್ತೆ ಲಾಗಿನ್ ಆಗಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಈಗ ಒಂದು 2 ನಿಮಿಷದಲ್ಲಿ ಎಂಡ್ ಆಗುತ್ತೆ. ಮತ್ತೆ ಇದೇ ಪಾಸ್ವರ್ಡ್ ಮತ್ತೆ ID ಅಲ್ಲಿ ನೀವು ಪುನಃ ರೀಜಾಯಿನ್ ಆಗಿ ನೋಡಿ. ಸ್ಪಿರುಲಿನದ ಸೂಪರ್ ಫುಡ್ ಅಂತ ಬರ್ತದೆ. ಇದರ ಬಗ್ಗೆ ನಾವು ಜಾಸ್ತಿ ಹೇಳ್ಬೇಕಾಗಿಲ್ಲ, ನಮ್ಗೆ ಇದರ ಬಗ್ಗೆ ಬಹಳಷ್ಟು ಗೊತ್ತಿದೆ. ಅಂತ ನಾವು ಸ್ಪಿರುಲಿನಾದ ಬಗ್ಗೆ ಈಗ ಇಡೀ ಎಲ್ರಿಗೂ ಗೊತ್ತಿದೆ. ಆದ್ರೆ ಒಳ್ಳೆ ಸ್ಪಿರುಲಿನ ಹೆಂಗೆ ತಕೊಳ್ಳೋದು ಅದನ್ನ ಅಷ್ಟೇ ನಾವು ತಿಳ್ಕೊಳ್ಬೇಕಾಗ್ತದೆ. ನ್ಯಾಚುರಲ್ ಬೆಸ್ಟ್ ಹೆಲ್ತ್ ಫುಡ್ ಅಂತ ಅದು ಪ್ರೂವ್ ಆಗಿದೆ. ರಿಚೆಸ್ಟ್ ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಅಂಡ್ ವಿಟಮಿನ್ಸ್ ಅಂತ ಪ್ರೂವ್ ಆಗಿದೆ. ಅಂದ್ರೆ ಅದರಲ್ಲಿ 65% ವೆಜಿಟೇಬಲ್ ಡೈಜೆಸ್ಟೇಬಲ್ ಪ್ರೋಟೀನ್ ಇದೆ ಅಂತ ಪ್ರೂವ್ ಆಗಿದೆ. along with the antioxidant, minerals and phytonutrient ಇದೆ. 100% ನ್ಯಾಚುರಲ್ ಇದೆ, 100% ವೆಜಿಟೇರಿಯನ್ ಇದೆ, 100% ಕೊಲೆಸ್ಟ್ರಾಲ್ ಫ್ರೀ ಇದೆ, ಆಲ್ಕಲೈನ್ ಫುಡ್ ಇದೆ. ಈಗ ನಮ್ಮಲ್ಲಿ ಕ್ಯಾಂಡಿ ರೂಪದಲ್ಲೂ ಬರ್ತದೆ, ಈಗ ನಿಮ್ಗೆ ಸೀರಿಯಲ್ ರೂಪದಲ್ಲೂ ಬರ್ತದೆ, ಈಗ ಕ್ಯಾಪ್ಸೂಲ್ ರೂಪದಲ್ಲೂ ಬರ್ತದೆ, ಈಗ ಪೌಡರ್ ರೂಪದಲ್ಲೂ ಬರ್ತದೆ. ಇದು ಒಂದು ಬ್ರೂಗುಲಿನ್ ಆಲ್ಗೆಯ ಪೌಡರ್. ಡಾಕ್ಟರ್ ಡಾರ್ವಿನ್ ಇದರ ಬಗ್ಗೆ ಒಂದು ಕಂಡುಹಿಡ್ತಾರ, ಹೇಳಿ ಹೋಗ್ತಾರೆ. ಇದರ ಬಗ್ಗೆ ಸಂಶೋಧನೆ ಮಾಡಿ ಇದರ ಬಗ್ಗೆ ಹೇಳ್ತಾರೆ. ಇದಕ್ಕೆ ಸಾಧಾರಣ ಭೂಮಿ ಹುಟ್ಟಿದಾಗ ಇದು ಭೂಮಿಗೆ ಬಂದಿದೆ ಅಂತ ಹೇಳ್ಕೊಳ್ಳಾಗ್ತದೆ. ಡಾಕ್ಟರ್ ಕ್ರೆಮನ್ ಎಂಬ ಫ್ರೆಂಚ್ ಮಹಿಳೆ ಇದರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡಿ ಪ್ರಪಂಚದ ಮುಂದಿರ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಸೂಪರ್ ಫುಡ್ ಅನ್ನು ಡಿಕ್ಲೇರ್ ಮಾಡಿದೆ. ಇಮ್ಸಮ್ ಗ್ರೇಟ್, ನಮ್ಗೆ ಗೊತ್ತಿದೆ ನಮ್ಮ ಡಾಕ್ಟರಿಗೆ ಇಮ್ಸಮ್ನ ಏನಾಗಿದ್ದಾರೆ, ಬ್ರಾಂಡ್ ಅಂಬಾಸಡರ್ ಆಗಿದ್ದಾರೆ. ಹಾಗಾಗಿ ನಾಸಾ ಅಪ್ರೂವ್ ಮಾಡಿದೆ, WHO ಅಪ್ರೂವ್ ಮಾಡಿದೆ. ಹಾಗಾಗಿ ಬೆಸ್ಟ್ ಸೂಪರ್ ಫುಡ್ ಅಂತ ಡಿಕ್ಲೇರ್ ಮಾಡಿದೆ. ಹೆಚ್ಚಿನ ದೇಶಗಳು, ಹೆಚ್ಚಿನ ರಾಜ್ಯಗಳು ಇದನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯವು ಕೂಡ ಅಂಗನವಾಡಿ ಮಕ್ಕಳಿಗೆ ಸ್ಪಿರುಲಿನನ್ನು ಉಚಿತವಾಗಿ ಕೊಡ್ತಾ ಇದೆ. ಇಟ್ ಈಸ್ ಬಿಕಾಸ್ ಆಫ್ ನಮ್ಮಿಂದ ಅಂತ ನಾವು ತಿಳ್ಕೊಳ್ಬೇಕು. ನಾವು ಸದಾನಂದ ಗೌಡರು CM ಇರುವಾಗ ನಾನು ಅವರಿಗೆ ಒಂದು ಸ್ಪಿರುಲಿನದ ಬಗ್ಗೆ ಲೆಟರ್ ಹಾಕಿದೆ. ಅದಕ್ಕೆ ನನಗೆ ಈಗಲೂ ಬಂದ ಉತ್ತರ ನನ್ನ ಹತ್ರ ಇದೆ. ಅದನ್ನು ತುಮಕೂರಲ್ಲಿ ಅದು ಪ್ರಾಯೋಗಿಕವನ್ನು ಕೊಟ್ಟು ನೋಡಿದ್ರು, ಅದು ಬಹಳಷ್ಟು ವರ್ಕ್ ಆಯ್ತು. ಈಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಅದನ್ನು ಕೊಡುವಂತ ಒಂದು